ಸೊ 24 ಜಾನ್ ಆಗಿದ್ದಕ್ಕೆ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿತ್ತು. ಅದು JP ನಗರ್ 24th ಮೇಯ್ನಲ್ಲಿ. ತಂಬಳಿ ಅಂದ್ರೆ ಏನು, ಇದನ್ನ ಟೇಸ್ಟ್ ಮಾಡಿ, ಫ್ರೀ ಸ್ಯಾಂಪಲ್ಸ್ ಕೊಡ್ತಾ ಇದ್ವಿ. ಸರಿ ಟೇಸ್ಟ್ ಮಾಡಿ, ಇದು ಟೇಸ್ಟ್ ಮಾಡಿ, ಇದು ಹೇಗೆ ಅನ್ಸುತ್ತೆ, ಡಿಫ್ರೆನ್ಸ್ ಗೊತ್ತಾಗತ್ತೆ ಎರಡರದ್ದು ಫ್ಲೇವರ್ಸು. ಕೆಲವೊಬ್ರು ವೈಟ್ ಫೀಲ್ಡ್ ಇಂದೆಲ್ಲ ಹುಡ್ಕೊಂಡು ಬಂದು ಹೋಗ್ತಾ ಇದ್ರು JP ನಗರ್ಗೆ. ನಾನು ತಂಬಳಿ ಕುಡಿಯೋಕ್ಕೋಸ್ಕರ ಬಂದೆ ಅಲ್ಲಿಂದ ಅಂತೇಳಿ. ಇದು ನೀವ್ ಹೇಳ್ದಂಗೆ ನಮ್ಗೆ ಆತರ ಫೀಡ್ಬ್ಯಾಕ್ ಬಂತು. ಸೊ ಮಾರ್ಕೆಟ್ ಅಂದ್ರೆ ಗ್ರೋತ್ ಅಷ್ಟು ಆಗ್ಲಿಲ್ಲ ನಮ್ಗೆ. ಮೇನ್ ನಮ್ದು ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ, ಡೈಜೆಷನ್ ಈಸಿಯಾಗಿ ಆಗತ್ತೆ, ತೃಪ್ತಿ ಆಗತ್ತೆ ಊಟ ಮಾಡಿದ್ದು. ಅದೋ ರೆಸ್ಟೋರೆಂಟ್ ಫ್ಯಾನ್ಸಿ ಫುಡ್ ತರ ಲುಕ್ ಇಲ್ಲ ಅಂತಂದ್ರೂ ಮನ್ಸಿಗೆ ತೃಪ್ತಿ ಆಗೋ ತರ ಊಟ. ಸೊ ನಮ್ಮ ಕಿಚನ್ ಅಲ್ಲಿ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ತರಿಸ್ತೀವಿ, ಕೋಕೋನಟ್ ಆಯಿಲ್ ತರಿಸ್ತೀವಿ. ಅದೆರಡು ಬಿಟ್ರೆ ಯಾವುದೂ ಬರಲ್ಲ ಕಿಚನ್ಗೆ. ಬೆಸ್ಟ್ ತಂಬುಳಿ ಸಿಗತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದನ್ನ ಮಾಡೋನು ಒಬ್ಬ ನೇಪಾಳಿ. ಅವನ್ ತಂಬುಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಅವನಿಗೆ ನಾವಷ್ಟು ಅದನ್ನ ಹೇಳ್ಕೊಟ್ಟಿದೀವಿ. ಅವನಿಗೆ ಗೊತ್ತು, ಓಕೆ ಈ ಸೊಪ್ಪು ಈ ತರ ಇರತ್ತೆ, ಇದು ಹಿಂಗ್ ಬರತ್ತೆ. ಇದಕ್ಕೆ ಸಾಗರದಲ್ಲಿ ಈಗ ನೀವು ತಂಬಳಿನ ಸಾಗರದಲ್ಲಿ ಶುರು ಮಾಡಿದ್ರ? ಅದು ತಂಬಳಿಯಲ್ಲಿ ಸಾಗರದಲ್ಲೆಲ್ಲ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಆವಾಗ ನಿಮ್ಗೆ ಆ ತರ ಒಂದು ಫೀಡ್ಬ್ಯಾಕ್ ಬರಲಿಲ್ಲ, ಇದೇನು ಎಲ್ಲರ ಮನೆಯಲ್ಲೂ ಸಿಗುತ್ತೆ, ನೀವೇ ಏನ್ ಮಾಡ್ತಾ ಇದ್ದೀರಿ? ಅದ್ ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ನೀವ್ ಹೇಳ್ದಂಗೆ ನಮ್ಗೆ ಆತರ ಫೀಡ್ಬ್ಯಾಕ್ ಬಂತು. ಸೊ ಮಾರ್ಕೆಟ್ ಅಂದ್ರೆ ಗ್ರೋತ್ ಅಷ್ಟು ಆಗ್ಲಿಲ್ಲ ನಮ್ಗೆ. ಯಾಕೆಂದ್ರೆ ಹೊರಗೆ ಬಂದವ್ರು ಯಾರೋ ಮಾರ್ಕೆಟಿಗೆ ಬಂದಿರ್ತಾರೆ ಅಂಥವ್ರು ಮಾತ್ರ ಬರ್ತಾ ಇದ್ರು. ಓಕೆ ಈ ಬಿಸಿಲಲ್ಲಿ ನಾನು ಏನೋ ಕುಡಿಯೋ ಬದಲು ತಂಬಳಿ ಕುಡ್ಕೊಂಡು ಹೋಗೋಣ, ಅಥವಾ ಡೈಲಿ ಆಫೀಸಿಗೆ ಬರೋರು ಇರ್ತಾರಲ್ಲ ಅಂಥವ್ರು ಮಧ್ಯಾಹ್ನ ಊಟದ ಟೈಮಿಗೆ ಬಂದು ತಂಬಳಿ ತಗೋತಾ ಇದ್ರು. ನಾನು ಊಟದ ಜೊತೆ ತಗೊಂಡು ಹೋಗ್ತೀನಿ ಅಂತ. ಅಲ್ಲಿ ನಾವು ಇಟ್ಟಿದ್ ಬರೀ ತಂಬುಳಿ ಮಾತ್ರ, ಊಟ ಇರಲಿಲ್ಲ. ಜಸ್ಟ್ ಸ್ಮಾಲ್ ಔಟ್ಲೆಟ್ ಆಗಿತ್ತು, ತಂಬುಳಿಗಳು ಮತ್ತೆ ಸಲಾಡ್ಸ್, ಏನಾದ್ರು ಸ್ಪ್ರೌಟ್ ಸಲಾಡ್ಸು ಈ ತರ ಇಟ್ಟಿದ್ವಿ. ಅವಾಗ ನಮ್ಗೆ ಅನಿಸ್ತು, ಓಕೆ ಇದು ಗ್ರೋತ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲರ ಮನೆಯಲ್ಲೂ ಮಾಡೋಂಥದ್ದು, ನಾವು ಇಲ್ಲಿ ಇದನ್ನ ಮಾಡಿದ್ರೆ ಇದು ನಮಗೆ ಬಿಸ್ನೆಸ್ ಗ್ರೋತ್ ಅಲ್ಲ. ಸೊ ಈಗ ಹೇಗೂ ನಾವು ಒಂದು ಎಕ್ಸ್ಪೋಜರ್ ಆಯ್ತು, ಬಲ್ಕ್ ಮೆಂಬರ್ಸ್ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಇದು ನೀಡಿರೋದು ಬೆಂಗಳೂರಲ್ಲಿ. ಸೊ ಇದನ್ನ ಯಾಕೆ ನಾವು ಅಲ್ಲಿಗೆ ತಗೊಂಡು ಹೋಗ್ಬಾರ್ದು? ಆಚೆ ಎಲ್ಲೂ ಸಿಗಲ್ಲ. ಈಗ ಊರಿಂದ ಬಂದಿರೋರ್ಗೆ ಎಷ್ಟೋ ಜನಕ್ಕೆ ಊರ್ ಫುಡ್ ಬೇಕಾಗಿರತ್ತೆ. ಮನೇಲಿ ಎಷ್ಟೇ ಮಾಡಿದ್ರು ಒಂದು ಊರ್ ಬದಿದೊಂದು ಫುಡ್ ಬೇಕಲ್ಲಪ್ಪ, ಒಂದು ಹೊರಗೆ ಹೋಗಿ ಊಟ ಮಾಡೋ ಥರ, ಅಥವಾ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆ ಈ ತರದ ಫುಡ್ ಬೇಕಾಗಿರತ್ತೆ. ಸೊ ಯಾಕೆ ಇದನ್ನ ನಾವು ಬೆಂಗಳೂರಿಗೆ ತಗೊಂಡು ಹೋಗ್ಬಾರ್ದು ಅಂತ. ಸೊ ನೆಕ್ಸ್ಟ್ ಅದನ್ನ ಬೆಂಗಳೂರಲ್ಲಿ ಹೇಗ್ ಮಾಡೋದು ಅಂತ ಪ್ಲಾನಿಂಗ್ ಶುರು ಮಾಡಿದ್ವಿ. ಸೊ ಇದು ಜರ್ನಿ ಬಂದು ಕೊನೆಗೆ ಸೊ 24 ಜಾನ್ ಆಗಿದ್ದಕ್ಕೆ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿತ್ತು. ಅದು JP ನಗರ್ 24th ಮೇಯ್ನಲ್ಲಿ. ಅಲ್ಲಿ ಇನಿಷಿಯಲಿ ನಾವೇ ಇರ್ತಾ ಇದ್ವಿ. ನಾನು, ನನ್ನ ಹಸ್ಬೆಂಡ್ ಕಾರ್ತಿಕ್ ಮತ್ತೆ ಪ್ರಶಾಂತ್ ಪಾಟ್, 3 ಜನ ನಾವೇ ನಿಲ್ತಾ ಇದ್ವಿ ಔಟ್ಲೆಟ್ ಅಲ್ಲಿ ಇನಿಷಿಯಲಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ತಂಬುಳಿ ಅನ್ನೋದು. ಈ ಸಾಗರ, ಸಿರ್ಸಿ ಅಥವಾ ಉತ್ತರ ಕರ್ನಾಟಕದವ್ರಿಗೆ ಗೊತ್ತು ಬಿಟ್ರೆ ಎಲ್ಲರಿಗೂ ಗೊತ್ತಿಲ್ಲ. ಸೊ ನಾವು ನಿಂತ್ಕೊಂಡು ಬಂದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ, ತಂಬಳಿ ಅಂದ್ರೆ ಏನು, ಇದನ್ನ ಟೇಸ್ಟ್ ಮಾಡಿ, ಫ್ರೀ ಸ್ಯಾಂಪಲ್ಸ್ ಕೊಡ್ತಾ ಇದ್ವಿ. ಸರಿ ಟೇಸ್ಟ್ ಮಾಡಿ, ಇದು ಟೇಸ್ಟ್ ಮಾಡಿ, ಇದು ಹೇಗೆ ಅನ್ಸುತ್ತೆ, ಡಿಫ್ರೆನ್ಸ್ ಗೊತ್ತಾಗತ್ತೆ ಎರಡರದ್ದು ಫ್ಲೇವರ್ಸು. ಸೊ ನಿಮಗೆ ಹೇಗೆ ಫೀಲ್ ಆಗತ್ತೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ಜನಗಳ ರೆಸ್ಪಾನ್ಸು ತುಂಬಾ ಚೆನ್ನಾಗಿತ್ತು. ಆ ಟೈಮಲ್ಲಿ ಹೇಗೆಂದ್ರೆ ನೈಟ್ 11:30, 12 o'clock ನಾವು ಔಟ್ಲೆಟ್ ಕ್ಲೋಸ್ ಮಾಡ್ತಿರ್ಲಿಲ್ಲ. ಊಟ ಇರಲಿಲ್ಲ, ಬರೀ ತಂಬುಳಿ ಕುಡಿಯೋಕೆ ಜನ ಬರ್ತಾ ಇದ್ರು ಅಷ್ಟೊತ್ತವರೆಗೂ. ಸೊ ಆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಆಮೇಲೆ ಜನಗಳಿಂದನೇ ಡಿಮ್ಯಾಂಡ್ ಬಂತು, ಯಾಕೆ ಹಂಗಾರೆ ನೀವು ಬೇರೆ ಬೇರೆ ಕಡೆ ಏರಿಯಾಸ್ದಲ್ಲಿ ನೀವು ಓಪನ್ ಮಾಡಬಾರ್ದು, ಬೆಂಗಳೂರಲ್ಲಿ ನಮ್ಮ ಏರಿಯಾಗೆ ಬನ್ನಿ, ನಮಗೆ ದೂರ ಆಯಿತು. ಕೆಲವೊಬ್ರು ವೈಟ್ ಫೀಲ್ಡ್ ಇಂದೆಲ್ಲ ಹುಡ್ಕೊಂಡು ಬಂದು ಹೋಗ್ತಾ ಇದ್ರು JP ನಗರ್ಗೆ. ನಾನು ತಂಬಳಿ ಕುಡಿಯೋಕ್ಕೋಸ್ಕರ ಬಂದೆ ಅಲ್ಲಿಂದ ಅಂತೇಳಿ. ಸೊ ನೀವು ಆವಾಗ ಹಾಕಿದ ಬಂಡವಾಳಕ್ಕೆ ಸರಿಯಾದಂತ ಒಂದು ಪ್ರಾಫಿಟ್ ಬರ್ತದೆ. ಯಾಕಂದ್ರೆ ಬರೀ ತಂಬಳಿ ಮೇಲೆ ಫೋಕಸ್ ಮಾಡಿ ತಂಬಳಿ ಕುಡಿಯೋದಕ್ಕೆ ಬೆಂಗಳೂರಲ್ಲೂ ಅಲ್ಲಿಂದ ಬರ್ತಾರೆ, ಪಾಪ್ಯುಲರ್ ಆಗಿದೆ. ಆದ್ರೆ ಆವಾಗ ನೀವು ಪ್ರಾರಂಭ ಮಾಡಿ ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಈ ಪ್ರಾಫಿಟ್ ತೆಗಿಯೋದು ಅನ್ನೋದು? ಸ್ವಲ್ಪ ಆಕ್ಚುಲಿ ಇದು ಕಷ್ಟದ ಕೆಲಸನೇ ಇನಿಷಿಯಲಿ ಸ್ಟಾರ್ಟ್ಅಪ್ಸ್ಗಳಿಗೆ. ಯಾಕೆಂದ್ರೆ ನಾವು ಎಷ್ಟು ಇನ್ಕಮ್ ಬಂದ್ರೂ ವಾಪಸ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅಥವಾ ಇನ್ನೇನೋ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸೊ ನಮ್ದು ಎಕ್ಸ್ಪ್ಯಾನ್ಷನ್ನಿಗೆ ಆ ಥರನೇ ಯೂಸ್ ಮಾಡ್ತಾ ಹೋದ್ವಿ. ಸೊ ನೀವು ಹೇಳ್ದಂಗೆ ಬರೀ ತಂಬುಳಿ ಇತ್ತು, ಜನ ಬಂದವರು ಓಕೆ ಊಟ ಯಾಕಿಲ್ಲ, ನಂಗೆ ತಂಬುಳಿ ಜೊತೆ ಅನ್ನನೂ ಬೇಕಿತ್ತು. ಸೊ ಜನಗಳದ್ದು ರೆಸ್ಪಾನ್ಸ್ ಬರ್ತಾ ಇತ್ತು, ಓಕೆ ಆಗಿದ್ರೆ ಜನಗಳ ಡಿಮ್ಯಾಂಡ್ ಇದೆ, ಯಾಕೆ ನಾವು ನಿಧಾನ ಊಟ ಸ್ಟಾರ್ಟ್ ಮಾಡಬಾರ್ದು. ಸೊ ಈಗ ಜಸ್ಟ್ ಒಂದು ಪ್ಲೇಟ್ ಮೀಲ್ಸ್ ತರ ಸ್ಟಾರ್ಟ್ ಮಾಡಿದ್ವಿ, ತಂಬುಳಿ ಅನ್ನೋ ಥರನೇ. ಅದು ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಕೊನೆಗೆ ಓಕೆ ಬರೀ ತಂಬುಳಿ ಅಂತ ಅಂದ್ರೆ ದಿನ ಊಟ ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಸ್ವಲ್ಪ ಸಾಂಬಾರು ಸಾರು ಬೇಕೇ ಬೇಕು. ಸೊ ಓಕೆ ಅದನ್ನು ಆ್ಯಡ್ ಮಾಡಿದ್ವಿ.
ಸೊ ಹೀಗೆ ಎವಾಲ್ವ್ ಆಗ್ತಾ ಬಂತು ನಮ್ದು. ಸೊ ಮಲ್ಟಿಪಲ್ ಬ್ರಾಂಚಸ್ ಆಯ್ತು. ಈಗ ಎಷ್ಟು ಬ್ರಾಂಚ್ ಇದೆ? ಈಗ ಟೋಟಲ್ 9 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ ಒಂದಿದೆ. ಸೊ ಅದು ಎವಾಲ್ವೇಷನ್ ಹೇಗಾಯ್ತು ಅಂದ್ರೆ ನೆಕ್ಸ್ಟ್ ಬಾಳೆಲೆ ಊಟಕ್ಕೂ ಬಂದ್ವಿ. ಸೊ ಕೆಲವೊಂದು ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ ಬಾಳೆಲೆ ಊಟ ಸಿಗತ್ತೆ, ಸೊ ಫುಲ್ ಮೀಲ್ಸ್ ಇರತ್ತೆ, ಅದ್ರಲ್ಲಿ ರೊಟ್ಟಿನೂ ಆ್ಯಡ್ ಮಾಡಿದ್ವಿ. ಅದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಈ ಥರನೂ ಆ್ಯಡ್ ಮಾಡಿದ್ವಿ. ಮೈಸೂರಲ್ಲಿ ಹೇಗಾಯ್ತು ಅಂದ್ರೆ ಇದು ಫುಲ್ ಫ್ಲೆಜ್ ರೆಸ್ಟೋರೆಂಟೇ ಮಾಡಿದ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ನೈಟ್ ಊಟದವರೆಗೂ ಎಲ್ಲ ಸಿಗತ್ತೆ. ಈಗ ಮೈಸೂರಿಗೆ ಹೋದ್ರೆ ನಮ್ಗೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಸಿಗತ್ತೆ. ಅಲ್ಲಿ ನಿಮಗೆ ರೊಟ್ಟಿ, ಮುದ್ದೆ ಊಟ ಎಲ್ಲದೂ ಸಿಗತ್ತೆ. ಮೇನ್ ನಮ್ದು ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳತ್ತೆ. ಅದು ಸರಿ. ನೀವು ಎಷ್ಟೇ ಊಟ ಮಾಡಿದ್ರು ಹೆವಿ ಆಯ್ತು, ಬ್ಲೋಟಿಂಗ್ ಆಯ್ತು ಅನ್ನೋ ಫೀಲ್ ಬರಲ್ಲ. ಡೈಜೆಷನ್ ಈಸಿಯಾಗಿ ಆಗತ್ತೆ, ತೃಪ್ತಿ ಆಗತ್ತೆ ಊಟ ಮಾಡಿದ್ದು. ಅದೋ ರೆಸ್ಟೋರೆಂಟ್ ಫ್ಯಾನ್ಸಿ ಫುಡ್ ತರ ಲುಕ್ ಇಲ್ಲ ಅಂತಂದ್ರು ಮನ್ಸಿಗೆ ತೃಪ್ತಿ ಆಗೋ ತರ ಊಟ. ಹೌದೌದು. ಯಾಕೆಂದ್ರೆ ಒಂದ್ಸಲ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರೆಸಿದ್ದೆ, ಬೆಂಗಳೂರು ಹೈದರಾಬಾದಿಂದೆಲ್ಲ ಬಂದಿದ್ರು. ಅವರಲ್ಲಿ ತಂಬ್ಳಿ, ತೊವೆ ನಮ್ಮ ಕಡೆ ಎಲ್ಲ ಊಟ ಮಾಡಿ ಈ ಥರ ಊಟ ಮಾಡಿದ್ರೆ ಯಾವುದೇ ರೋಗ ಬರಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು ಖುಷಿಯಿಂದ. ಸೊ ನಮ್ಮ ಕಡೆ ಊಟಗಳೇ ಹಾಗೆ. ಹೌದು. ಸೊ ನೀವೀಗ ಮೈಸೂರಲ್ಲಿ ಮಾತ್ರ ಇದನ್ನ ಕೊಡ್ತಾ ಇದ್ದೀರಾ, ರೊಟ್ಟಿ ಮತ್ತೆ ಬೆಳಗ್ಗೆಯಿಂದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಎಲ್ಲ. ಬೆಂಗಳೂರಲ್ಲಿ ಯಾಕೆ ಅದನ್ನ? ಬೆಂಗಳೂರಲ್ಲಿ ಕೆಲವೊಂದು ಔಟ್ಲೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ರೊಟ್ಟಿ ಸಿಗತ್ತೆ ಎಲ್ಲ ಕಡೆ, ಬಟ್ ಬೆಳಗಿನ ತಿಂಡಿಗಳು ಕೆಲವೊಂದು ಔಟ್ಲೆಟ್. ಯಾಕೆ ಇಲ್ಲಿ ಚಾಲೆಂಜಸ್ ಇದೆ, ಯಾಕಂದ್ರೆ ಮುಂಚೆ ನಾವು ಮಾಡಿದ್ದು ಪ್ಲಾನು ಚಿಕ್ಕ ಔಟ್ಲೆಟ್ ಆಗಿರಲಿ, ಇನ್ವೆಸ್ಟ್ಮೆಂಟು ಕೂಡ ಕಡಿಮೆ ಇರುತ್ತೆ. ಏರಿಯಾ ಬಿಗ್ ಔಟ್ಲೆಟ್ಸ್ ತೊಗೊಂಡ್ರು ನಮಗೆ ಬಂಡವಾಳ ಜಾಸ್ತಿ ಬೇಕು, ಮತ್ತು ರೆಂಟ್ ಜಾಸ್ತಿ ಬೇಕು ಬಿಗ್ ಏರಿಯಾದಲ್ಲಿ. ಆಮೇಲೆ ನಮ್ದು ಮುಂಚೆ ಇದ್ದಿದ್ದು ಕಾನ್ಸೆಪ್ಟು ಜಸ್ಟ್ ತಂಬುಳಿ ಬೇವ್ರೇಜ್ ಥರ ಸರ್ವ್ ಮಾಡೋದು. ಸೊ ಅದಕ್ಕೆ ದೊಡ್ಡ ದೊಡ್ಡ ಔಟ್ಲೆಟ್ಸ್ ಬೇಡ ಅಂತೇಳಿ ಚಿಕ್ಕ ಔಟ್ಲೆಟ್ಸ್ ಮಾಡಿದ್ವಿ, ಕಿಯೋಸ್ಕ್ ಕಾನ್ಸೆಪ್ಟಲ್ಲಿ. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಸರ್ವ್ ಮಾಡೋಕ್ಕೆ ಈಗ ಎಕ್ಸ್ಟ್ರಾ ಕಿಚನ್ ಸೆಟಪ್ಗೆ ಸ್ಪೇಸ್ ಕ್ರಂಚ್. ಸೊ ಎಲ್ಲೆಲ್ಲಿ ಸಾಧ್ಯ ಇದೆ ಕಿಚನ್ ಸ್ಪೇಸ್ ಅವೈಲೇಬಲ್ ಇದೆ, ಸೊ ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದೀವಿ. ಎಲ್ಲಿ ಆಗಲ್ಲ ಅಲ್ಲಿ ಇನ್ನೂ ತಂಬುಳಿಗಳು ಮತ್ತೆ ಊಟ ಸಿಗತ್ತೆ, ಪ್ಲೇಟ್ ಮೀಲ್ಸ್ ತರ ಅವೈಲೇಬಲ್ ಇರುತ್ತೆ. ಬಾಳೆ ಎಲೆ ಊಟ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ, ಅದು ಎಲ್ಲಿ ಸ್ಪೇಸ್ ಆಗಿದೆ ಅಲ್ಲಿ ಮಾತ್ರ ಎಕ್ಸ್ಪೆಂಡ್ ಮಾಡಿದೀವಿ. ನೀವು ಈ ಮ್ಯಾನ್ ಪವರ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ತುಂಬಾ ಜನಗಳು ಬೇಕು, ಯಾಕಂದ್ರೆ ಅಡಿಗೆ ಮಾಡೋದಕ್ಕೆ ಅಡಿಗೆ ಭಟ್ರು ಬೇಕು. ಅವ್ರನ್ನೆಲ್ಲ ಎಲ್ಲಿಂದ ಕರೆಸ್ತೀರಾ? ನಮ್ಮೂರ್ ಕಡೆಯವರೇ ಬರ್ತಾರಾ ಅಥವಾ ನೀವು ಅದನ್ನ ರೆಸಿಪಿ ಅವ್ರಿಗೆ ಕೊಡ್ತೀರಾ? ಯಾವ ರೀತಿ ಇದು? ಇದು ಮ್ಯಾನ್ ಪವರ್ ಅನ್ನೋದು ರಿಸೋರ್ಸ್ ವೈಸ್ ತುಂಬಾ ಕಾಂಪ್ಲೆಕ್ಸ್. ಅದು ಹ್ಯಾಂಡ್ಲ್ ಮಾಡೋದು ಕಷ್ಟ, ಅವ್ರನ್ನ ಕರ್ಕೊಂಡ್ ಬರೋದು ತುಂಬಾ ಕಷ್ಟನೇ. ಆಕ್ಚುಲಿ ಇಟ್ಸ್ ಅ ಮೇನ್ ಚಾಲೆಂಜ್ ಇನ್ ದ ಬಿಸ್ನೆಸ್, ಫುಡ್ ಬಿಸ್ನೆಸ್ ಇಸ್ ಮ್ಯಾನ್ ಪವರ್. ನಮ್ಮಲ್ಲಿ ರಿಸೋರ್ಸ್ಗಳು ಮಿಕ್ಸ್ಡ್ ಇದ್ದಾರೆ. ನಮ್ಮ ಊರ್ ಕಡೆಯವರು ಇದ್ದಾರೆ, ಕರ್ನಾಟಕದ ಬೇರೆ ಭಾಗದವರು ಇದ್ದಾರೆ, ಔಟ್ಸೈಡ್ ಅವರು ಇದ್ದಾರೆ, ನಾರ್ತ್ ಈಸ್ಟು ಇದ್ದಾರೆ. ಸೊ ಎಲ್ಲ ಇದ್ದಾರೆ. ಬಟ್ ನಮ್ದು ಮೇಯ್ನ್ ಅಂದ್ರೆ ನೀವು ಹೇಳ್ದಂಗೆ ಭಟ್ರು, ಅಡುಗೆ ಭಟ್ರು ಅಂತ ಎಕ್ಸ್ಪೀರಿಯನ್ಸ್ ಇದ್ದ ನಾನು ಅಡುಗೆ ಭಟ್ರು, ನನಗೆಲ್ಲ ಬರುತ್ತೆ, ನಾನು ಮಾಡ್ತೀನಿ ಅಂತ ಬರೋರನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀವಿ. ಯಾಕೆಂದರೆ ಅವರು ನಾನು ಕಲ್ತಿದ್ದೀನಿ 15-20 ವರ್ಷದಿಂದ ನಾನು ಮಾಡಿದ್ದೀನಿ, ನೀವೇನು ನನಗೆ ಹೇಳೋದು ಅನ್ನೋದು ಕೆಲವ್ರ ಹತ್ರ ಆ್ಯಟಿಟ್ಯೂಡ್ ಇರುತ್ತೆ. ಇದೇ ರೆಸಿಪಿ ಚೆನ್ನಾಗಿದೆ, ಇದನ್ನೇ ಮಾರ್ಕೆಟ್ ಕೇಳೋದು, ಇದನ್ನೇ ಮಾಡಬೇಕು ಅನ್ನೋದು ಇರುತ್ತೆ ಕೆಲವೊಬ್ರ ಹತ್ರ. ನಮಗೆ ರೆಸಿಪಿ ಸಿಗಲ್ಲ. ಅಗೇನ್ ಕೆಲವೊಂದು ಜನದ ಹೇಗಿದೆ ಅಂದರೆ ಟೇಸ್ಟಿಂಗ್ ಪೌಡ್ರ್ ಕೊಡದೇ ಇದ್ರೆ ಅವ್ರ ಅಡುಗೆ ಟೇಸ್ಟ್ ಇರಲ್ಲ. ಸೊ ಅವ್ರಿಗೆ ನನ್ನ ಇಂಗ್ರೀಡಿಯೆಂಟ್ಸ್ ಕೊಟ್ಟು ನೀನು ಅಡುಗೆ ಮಾಡು ಅಂದರೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅವರು ಬೆಸ್ಟ್ ಕುಕ್ ಅಂತ ಅವ್ರಿಗೆ ನೇಮ್ ಇರುತ್ತೆ, ಅವ್ರ ಅಡುಗೆ ಅಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಕಿಚನಿಗೆ ಬಂದು ಅವ್ರು ಅಡುಗೆ ಮಾಡಿದ್ರೆ ಅವ್ರದ್ದು ಅಡುಗೆ ಟೇಸ್ಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ಟೇಸ್ಟಿಂಗ್ ಪೌಡ್ರ್ ನಾವು ಕೊಡಲ್ಲ. ಟೇಸ್ಟಿಂಗ್ ಪೌಡರ್ ಕೊಡದೇನೆ ನೀವು ಹೇಗೆ ಅಷ್ಟೊಂದು ರುಚಿ ಮಾಡ್ತೀರಿ? ನೀವು ಮನೇಲಿ ಹೇಗೆ ಮಾಡ್ತೀರಿ ಅಲ್ವಾ? ಮನೇಲಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಮನೇಲಿ ಹೇಗೆ ಮಾಡ್ತೀವಿ? ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ಎಲ್ಲ ಕ್ವಾಲಿಟಿಯ ಫುಡ್ ತರ್ತೀವಿ, ಎಣ್ಣೆ ಬೆಸ್ಟ್ ಎಣ್ಣೆ ತರ್ತೀವಿ. ಸೊ ಈ ಯಾವಾಗ ಬೆಸ್ಟ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ರಿಸಲ್ಟ್ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತಲ್ಲ. ಅವಾಗ ಟೇಸ್ಟಿಂಗ್ ಪೌಡರ್ ಬೇಕಾಗಲ್ಲ. ಸರಿ ಸರಿ. ಸೊ ನಾವು ನಾನು ಹೇಳ್ದಂಗೆ ನಮ್ದೊಂದು ಲಿಸ್ಟ್ ಇದೆ, ನಮ್ದು ಇದೇ ತರ ಫಾಲೋ ಮಾಡ್ಬೇಕಂತ. ಸೊ ನಮ್ಮ ಕಿಚನಲ್ಲಿ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ತರಿಸ್ತೀವಿ, ಕೋಕೋನಟ್ ಆಯಿಲ್ ತರಿಸ್ತೀವಿ. ಅದೆರಡು ಬಿಟ್ಟರೆ ಯಾವುದೂ ಬರಲ್ಲ ಕಿಚನ್ಗೆ. ಈವನ್ ಸ್ಟಾಫ್ ಫುಡ್ಡು ಕೂಡ ಅದರಿಂದನೇ ಪ್ರಿಪೇರ್ ಆಗುತ್ತೆ. ಯಾಕೆಂದರೆ ಕಿಚನ್ನಿಗೆ ಒಂದ್ಸಲ ಬೇರೆದು ಬಂದರೆ ಕನ್ಫ್ಯೂಸ್ ಆಗಿಬಿಡತ್ತೆ ಅನ್ನೋದು, ಅಥವಾ ಯಾಕೆ ಇದು ಬಂತು ಅಂತ ಡೌಟ್ ಆಗುತ್ತೆ. ಸೊ ಯಾವುದೂ ಬೇಡ. ಸೊ ಎಲ್ಲರಿಗೂ ನಮ್ಮ ಕಿಚನಿಗೆ ಬರೋದು ಇದೆರಡೇ ಎಣ್ಣೆ, ವುಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಅಂಡ್ ಕೋಕೋನಟ್ ಆಯಿಲ್. ದೆನ್ ಗ್ರೀನ್ ಚಿಲ್ಲಿ ಬರೋದೇ ಇಲ್ಲ.
ಊರ್ ಕಡೆ ಸೂಜ್ ಮೆಣಸು ಕರೀತಾರೆ, ಬರ್ಡ್ಸ್ ಐ ಚಿಲ್ಲಿ. ಸೊ ಕಂಪ್ಲೀಟ್ಲಿ ಬರ್ಡ್ಸ್ ಐ ಚಿಲ್ಲಿ ಮಾತ್ರ ನಾವ್ ಯೂಸ್ ಮಾಡೋದು. ನೀವೀಗೆಲ್ಲ IT ಜಾರ್ಗನ್ಸ್ ಬಿಟ್ಟು ಎಲ್ಲ ಮಸಾಲಾ ಜಾರ್ಗನ್ಸು ಮತ್ತೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ. ಸೊ ನಾವು ಅದನ್ನ ಅನಲೈಸ್ ಮಾಡಿ, ಯಾಕಂದ್ರೆ ಇದನ್ನ ಬಳಸಿದ್ರೆ ಮಾತ್ರ ನಮ್ಗೆ ಬೆಸ್ಟ್ ಕೊಡಕ್ ಸಾಧ್ಯ ಅಂತೇಳಿ ಇದನ್ನೆಲ್ಲ ಅನಲೈಸ್ ಮಾಡಿ ನಾವು ಇದನ್ನ ಲಿಸ್ಟ್ ಮಾಡ್ಕೊಂಡಿದ್ವಿ. ಓಕೆ, ನಾವು ಇದನ್ನೇ ಬಳಸಬೇಕು, ಸೋಡಾ ಬಳಸಬಾರ್ದು, ಅಜಿನೋಮೋಟೋ ತರಬಾರ್ದು. ಮತ್ತು ಸಾಲ್ಟ್ ಅಲ್ಲೂ ಅಷ್ಟೇ, ವೈಟ್ ಸಾಲ್ಟ್ ತರಲ್ಲ ನಾವು. ಗೋಕರ್ಣ ಉಪ್ಪು ಕೇಳಿರ್ಬೋದು, ಸಾಣೆಕಟ್ಟ ಉಪ್ಪು. ಸೊ ಅದನ್ನ ತರಿಸ್ತೀವಿ. ಸೊ ನಮ್ದು ಈಗ ಈ ತರ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇರೋದ್ರಿಂದ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನಮಗೆ ಸಾಗರದಿಂದ ಬರುತ್ತೆ. ಇದೆಲ್ಲ ಸಾಗರದಿಂದನೇ ನಾವೇ ಎಣ್ಣೆ ಮಾಡಿಸಿ ತರಿಸ್ತೀವಿ. ಬರ್ಡ್ಸ್ ಐ ಚಿಲ್ಲಿ ಅಲ್ಲಿಂದ ಬರುತ್ತೆ, ಸಾಣೆಕಟ್ಟ ಉಪ್ಪು ಅಲ್ಲಿಂದನೇ ಬರುತ್ತೆ. ಮತ್ತೆ ತಂಬ್ಳಿಗಳಿಗೆ ನಾ ಹೇಳಿದೆ, ನಾವು ಸ್ಪೆಷಲ್ ಲೀವ್ಸ್ ಶ್ರೀಗಂಧದ ಎಲೆ ಆಗಿರ್ಬೋದು, ನೆಲಮಾವು ಆಗಿರ್ಬೋದು, ವಾಯುವಿಳಂಗ ಅಂತ ಬರುತ್ತೆ. ಹೌದು, ಅದು ಇದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಯೂಸ್ ಆಗುತ್ತೆ. ಇದೆಲ್ಲ ನಮ್ಗೆ ಇಲ್ಲಿ ಎಲ್ಲೂ ಮಾರ್ಕೆಟಲ್ಲಿ ಸಿಗಲ್ಲ, ಎಲ್ಲದೂ ಊರಿಂದನೇ ತರಿಸ್ತೀವಿ. ನಮ್ಮಲ್ಲಿರೋ ಒಂದು 50-55 ವೆರೈಟಿ ಲಿಸ್ಟಲ್ಲಿ ಒಂದು 4-5 ಕಾಮನ್ ಲೀವ್ಸ್ ಲೈಕ್ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಬಸ್ಲೆ ಸೊಪ್ಪು, ಇದು ಬೆಂಗಳೂರಲ್ಲಿ ಸಿಗತ್ತೆ. ಉಳಿದಿದ್ದು ಯಾವುದು ಬೆಂಗಳೂರಲ್ಲಿ ಸಿಗಲ್ಲ, ಎಲ್ಲದೂ ಊರಿಂದನೇ ಬರುತ್ತೆ. ಒಂದು ಆಯುರ್ವೇದಿಕ್ ಡಾಕ್ಟರ್ನು ನೀವು ಇಟ್ಕೋಬೇಕು. ಎಸ್, ಇಟ್ಕೊಂಡ್ರಿ. ಯಾಕೆಂದ್ರೆ ಇದನ್ನ ಎಕ್ಸಾಂಪಲ್ ಒಂದು ಇನ್ಸುಲಿನ್ ಸೊಪ್ಪು ಅಂತಿದೆ, ಅದು ಇನ್ಸುಲಿನ್ ಲೆವೆಲ್ ಕಡಿಮೆ ಮಾಡುತ್ತೆ. ನಾನ್ ಡೈರೆಕ್ಟ್ ಆಗಿ ಯಾರಿಗೋ ಕೊಟ್ಟು ಅವ್ರು ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಒಂದೇ ಸಲ ಇನ್ಸುಲಿನ್ ಡೌನ್ ಆಗ್ಬಿಡತ್ತೆ, ನಾನು ಅವ್ರಿಗೆ ಕೊಡಕ್ ಬರಲ್ಲ. ನಾವ್ ಈ ತರದನ್ನೆಲ್ಲ ಆಡ್ ಮಾಡೋವಾಗ ನಮ್ದು ಪೇಜ್ ನೋಡ್ಬೋದು ನೀವು, ಅಲ್ಲಿ ಪೂರ್ವಿ ಭಟ್ ಅಂತ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರದ್ದು ಒಂದಿಷ್ಟು ರೀಲ್ಸ್ ಕೊಲಾಬ್ರೇಷನ್ ಅಲ್ಲಿ ಮಾಡ್ಸಿದೀವಿ. ಸೊ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಓಕೆ, ಸೊ ಇದನ್ನ ಕೊಡ್ಬೋದಾ, ಸೊ ಇದನ್ನ ಅಥವಾ ಯಾವ ತರ ಕೊಡ್ಬೋದು, ಕೊಟ್ರೆ ಏನ್ ಎಫೆಕ್ಟ್ ಆಗತ್ತೆ. ಆಹಾರ ಔಷಧವಾಗಿರ್ಬೇಕು ಹೊರತು ಔಷಧ ಆಹಾರ. ಎಸ್, ಡಾಕ್ಟರ್ ಹೇಳೋ ಪ್ರಕಾರ ರೆಗ್ಯುಲರ್ ಆಗಿ ನಿಮ್ ತಂಬುಳಿ ಮನೇಲಿ ಊಟ ಮಾಡಿದ್ರೆ ಎಷ್ಟೋ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು ಅಂತ. ಅಂದ್ರೆ ಕಾಯಿಲೆ ಬರೋದ್ಕಿಂತ ಮುಂಚೆನೆ ಪ್ರಿಕಾಷನ್ಸ್ ಇದೆಲ್ಲ. ಬಟ್ ನಾನು ಒಂದಿನ ಬಂದು ಕುಡ್ದೆ ನನಗೆ ಯಾಕೆ ಕಡಿಮೆ ಆಗಲಿಲ್ಲ ಅನ್ನೋದಲ್ಲ, ಅದು ರೆಗ್ಯುಲರ್ ಆಗಿರ್ಬೇಕು. ರೆಗ್ಯುಲರ್ ಫುಡ್ ಹ್ಯಾಬಿಟ್ ಚೇಂಜ್ ಆದಾಗೂ ಸೊ ಬಾಡಿ ಅದನ್ನ ಅಡ್ಜಸ್ಟ್ ಆಗುತ್ತೆ. ಈಗ ನೀವು ಯಾವ ಪ್ರೊಫೈಲನ್ನು ಇಲ್ಲಿ ಹ್ಯಾಂಡಲ್ ಮಾಡ್ತೀರಾ? ನೀವು 3 ಜನ ಇದ್ದೀರಾ, ಅವ್ರ ಬಗ್ಗೆ ತಿಳಿಸ್ಕೊಡಿ. ಪ್ರಶಾಂತ್ ಅವ್ರು ಏನು ಮಾಡ್ತಾರೆ, ಕಾರ್ತಿಕ್ ಏನು ಮಾಡ್ತಾರೆ, ನೀವು ಯಾವ ರೋಲನ್ನು ಹ್ಯಾಂಡಲ್ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ನಾನು ಮೇನ್ಲಿ ಕಿಚನ್ ಹ್ಯಾಂಡಲ್ ಮಾಡ್ತೀನಿ. ಸೊ ಕಿಚನ್ ರೆಸಿಪಿ ಸೆಟ್ ಮಾಡೋದಾಗಿರ್ಬೋದು, ಇಂಗ್ರೀಡಿಯೆಂಟ್ಸ್. ಎಸ್, ಸೊ ನನ್ನ ಫೇವ್ರೆಟ್ ಏರಿಯಾ. ಅದ್ರ ಜೊತೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಕಾರ್ತಿಕ್ ಬಂದು ಅಡ್ಮಿನಿಸ್ಟ್ರೇಷನ್ನು, ಫೈನಾನ್ಸು, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅದನ್ನೆಲ್ಲದು ಕಾರ್ತಿಕ್ ಹ್ಯಾಂಡಲ್ ಮಾಡ್ತಾರೆ. ಪ್ರಶಾಂತ್ ಅವ್ರು ಬಂದ್ಬಿಟ್ಟು ಆಪರೇಷನ್ಸು, ಸ್ಟಾಫ್ ಮ್ಯಾನೇಜ್ಮೆಂಟು, ಸೊ ಅದನ್ನು ಅವ್ರು ಮ್ಯಾನೇಜ್ ಮಾಡ್ತಾರೆ. ಕಿಚನ್ ಅಂದರೆ ಇದರಲ್ಲಿ ಈಗ ಏನು ಯಾವ ಥರ, ಎಷ್ಟು ಕಾಂಪ್ಲಿಕೇಶನ್ ಇರುತ್ತೆ, ಯಾವ ಥರ ಹ್ಯಾಂಡಲ್ ಮಾಡ್ತೀರಾ, ಎಷ್ಟು ಇಂಗ್ರೀಡಿಯೆಂಟ್ಸ್ ತರಿಸ್ತೀರಾ? ಸೊ ನೀವು ಕಿಚನನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ನೀವು ಕ್ವಾಲಿಟಿ ಕಂಟ್ರೋಲ್ ಚೀಫ್ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್. ಸೊ ಹಾಗೆ ನಿಮಗಲ್ಲಿ ಏನು ಚಾಲೆಂಜಸ್ ಇದೆ, ಅದನ್ನು ಹೇಗೆ ನಿಭಾಯಿಸ್ತೀರಾ? ಫಸ್ಟ್ ಸ್ಟಾರ್ಟ್ ಆಗೋದು ಇಂಗ್ರೀಡಿಯೆಂಟ್ಸಿಂದ. ಸೊ ನಮಗೆ ಬರ್ತಿರೋ ಇಂಗ್ರೀಡಿಯೆಂಟ್ಸು ಅದೇ ನಮ್ಮ ಎಕ್ಸ್ಪೆಕ್ಟೆಡ್ ಕ್ವಾಲಿಟಿ ಇದೆ. ಏಕೆಂದರೆ ನಾವು ಯಾವುದೋ ವೆಂಡರಿಂದ ತರಿಸೋವಾಗ ಇವತ್ತು ಬಂದಿರೋ ಕ್ವಾಲಿಟಿ ನಾಳೆ ಚೇಂಜ್ ಆಗಿಬಿಡ್ಬೋದು. ಸೊ ನಾವು ಅದ್ರ ಮೇಲೆ ಗಮನ ಇರಬೇಕು, ಇಂಗ್ರೀಡಿಯೆಂಟ್ಸ್ ಸೇಮ್ ಬರ್ತಾ ಇದೆಯಾ, ಕ್ವಾಲಿಟಿ ವೇರಿ ಆಗ್ತಾ ಇದೆಯಾ. ಸೊ ಇದು ಆಲ್ವೇಸ್ ನಮ್ಮ ಚೆಕ್ಕಲ್ಲೇ ಇರುತ್ತೆ. ಸೊ ಅದು ಚೆಕ್ ಮಾಡ್ತಾ ಇರ್ತೀವಿ. ದೆನ್ ಕಿಚನಲ್ಲಿ ಕೂಡ ಅದು ಹೇಗೆ ಯೂಸ್ ಆಗ್ತಾ ಇದೆ. ಸೊ ನಮ್ದು ಪ್ರತಿಯೊಂದು ರೆಸಿಪೀಸ್ಗೂ SOP ಸೆಟ್ ಆಗಿರುತ್ತೆ. SOP ಫಾಲೋ ಮಾಡಿ ಅಡುಗೆ ಮಾಡಬೇಕು. ಸೊ ಅದು ಡಿವಿಯೇಷನ್ ಆಗ್ತಿದ್ಯಾ, ಫಾಲೋ ಆಗ್ತಿದ್ಯಾ, ಅಥವಾ ಕೆಲವೊಂದ್ಸಲ ಸೀಸ್ನಲ್ ವೈಸ್, ಈಗ ಬರ್ಡೇ ಚಿಲ್ಲಿ ತೊಗೊಂಡ್ರೆ ಸೀಸ್ನಲ್ ವೈಸ್ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗುತ್ತೆ, ಕೆಲವೊಂದ್ಸಲ ಕಡಿಮೆ ಆಗುತ್ತೆ. ಸೊ ಅದನ್ನ ಆ ಟೈಮಲ್ಲಿ ಮತ್ತೆ ನಮ್ದು SOP ಜೂರು ಚೇಂಜ್ ಮಾಡಬೇಕು. ಯಾಕೆಂದ್ರೆ ಹುಡುಗರಿಗೆ ನಾವು SOP ಫಾಲೋ ಮಾಡಲೇಬೇಕು ಹೇಳಿರ್ತೀವಿ. ಕೆಲವೊಬ್ರು ಈಗ ನಾವು ಹೇಳ್ದಂಗೆ ಯಾವುದು ಎಕ್ಸ್ಪೀರಿಯನ್ಸ್ ಶೆಫ್ಗಳಲ್ಲಿ ನಮ್ಮ ಹತ್ರ ಯಾರೂ ಇಲ್ಲ. ಎಲ್ಲ ಹೆಲ್ಪರು, ಅಸಿಸ್ಟೆಂಟ್ಸ್ಗಳನ್ನ ತಗೊಂಡು ನಾವು ಅವ್ರನ್ನ ಟ್ರೈನ್ ಮಾಡಿರೋದು. ಕಲಿಯೋ ಆಸಕ್ತಿ ಇದ್ದವ್ರನ್ನ ಈಗ ನಮ್ಮಲ್ಲಿ ತಂಬುಳಿ ಬೆಸ್ಟ್ ತಂಬುಳಿ ಸಿಗತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದನ್ನ ಮಾಡೋನು ಒಬ್ಬ ನೇಪಾಳಿ. ಅವನಿಗೆ ತಂಬುಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ಅವನಿಗೆ ನಾವು ಅದನ್ನ ಹೇಳ್ಕೊಟ್ಟಿದೀವಿ. ಅವನಿಗೆ ಗೊತ್ತು, ಓಕೆ ಈ ಸೊಪ್ಪು ಈ ತರ ಇರತ್ತೆ, ಇದು ಹಿಂಗ್ ಬರತ್ತೆ
ನಾವು ಅದನ್ನ ಜಸ್ಟ್ ಟ್ಯೂನ್ ಮಾಡಿರೋದು ಅವ್ರನ್ನ, ಇದನ್ನ ನೀನು ಕಲೀಲೇಬೇಕು, ಇದು ಈ SOP ಫಾಲೋ ಮಾಡಲೇಬೇಕು, ಈ ಮೆಥಡಲ್ಲಿ ನಾವು ಮಾಡಬೇಕು ಅಂತ. ಸೊ ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ರೀತಿಯ ಸಪ್ಲೈಯರ್ಸ್ ನಿಮ್ಮ ಹತ್ರ ಇದ್ದಾರೆ? ಅವರೆಲ್ಲ ಒಂದು ರೆಗ್ಯುಲರ್ ಆಗಿ ಅದೇ ಕ್ವಾಲಿಟಿ ಕೊಡೋದಕ್ಕೆ ಸಾಧ್ಯನಾ? ಎಲ್ಲ ಮೇಯ್ನ್ ನಾನು ಹೇಳ್ದಂಗೆ ಸಾಗರದಿಂದ ಬರುತ್ತೆ. ಸೊ ಸಾಗರದಿಂದ ಸ್ಪೈಸಸ್ಗಳಾಗಿರ್ಬೋದು, ಸೊ ಈಗ ನಾವು ಕಿಚನಲ್ಲಿ ಬಳಸುವಂಥ ಪೆಪ್ಪರ್ ಆಗಿರ್ಬೋದು, ಏಲಕ್ಕಿ, ಲವಂಗ, ಅದೆಲ್ಲ ಸಾಗರದಿಂದನೇ ಪ್ರೊಕ್ಯೂರ್ ಮಾಡ್ತೀವಿ. ಸೊ ಸಾಗರದಲ್ಲಿ ನಮ್ದು ಅದು ರಾ ಗ್ರಾನ್ಯೂಲ್ಸ್ ಅಂತ ಹೇಳಿದ್ನಲ್ಲ, ಆ ಟೀಮ್ ಸೆಟಪ್ ಸಾಗರದಲ್ಲಿದೆ. ಸೊ ಅವ್ರು ಪ್ರೊಕ್ಯೂರ್ ಮಾಡ್ತಾರೆ ಲೋಕಲಿ. ಸೊ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ, ಓಕೆ ನಂಗೆ ಒಳ್ಳೆ ಕ್ವಾಲಿಟಿ ಇದೆ, ಬರ್ತಿದ್ಯಾ, ಸೆಕೆಂಡ್ಸ್ ಬರ್ತಿದ್ಯಾ, ಅಲ್ಲಿ ಫಿಲ್ಟ್ರ್ ಹೇಗೆ ಮಾಡೋದು, ಸೊ ಅದನ್ನೆಲ್ಲ ನೋಡಿ ಸ್ಪೈಸಸ್ ಅಲ್ಲಿಂದ ಪಿಕ್ ಮಾಡ್ತಾರೆ. ಲೀವ್ಸಿಗೆ ಬಂದರೆ ಯಾವುದು ಕಮರ್ಷಿಯಲಿ ಗ್ರೋನ್ ಲೀವ್ಸನ್ನ ನಾವು ಪ್ರೊಕ್ಯೂರ್ ಮಾಡಲ್ಲ. ಸೊ ಮನೆಗಳಲ್ಲಿ ಇತ್ತಲಲ್ಲಿರುತ್ತೆ. ಈಗ ನೀವು ಮಲೆನಾಡಲ್ಲಿ ನೋಡಿದ್ರೆ ಸ್ವಾರ್ಲೆ ಸೊಪ್ಪು ಎಲ್ಲಾರ ಇತ್ಲು ಬೇಲಿಲೂ ಇರುತ್ತೆ. ಸೊ ಮುಂಚೆ ಅದೇನು ಬೇಸಿಗೆ ಬಂತು, ಕಡ್ದು ಬೇಲಿ ಸೌರು ಕ್ಲೀನ್ ಮಾಡು ಬಿಸಾಕ್ತಾ ಇದ್ರು. ಬಟ್ ಈಗ ನಾವು ಅದಕ್ಕೆ ಮಾರ್ಕೆಟ್ ಕೊಟ್ಟಿದ್ದೀವಿ, ಅವ್ರಿಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಸೊ ಕೆಲವೊಬ್ರು ಓಕೆ ನಂಗೆ ಬೈಯರ್ ಇದ್ದಾರೆ ಅಂತ ಅದನ್ನ ಎಕ್ಸ್ಟ್ರಾ ಗ್ರೋ ಮಾಡ್ತಿದ್ದಾರೆ. ಈಗ ಯಾರು ಬೇಲಿ ಹತ್ರ ಕತ್ತಿ ಹಾಕಲ್ಲ. ಸೊ ಅಗೇನ್ ಒಂದೆಲ್ಗ ಸೊಪ್ಪು, ಒಂದೆಲ್ಗನು ಅಷ್ಟೇ ಎಲ್ಲಾ ಕಡೆ ಬೇಲಿಯಲ್ಲಿ ಬದುಗಳಲ್ಲಿ ಬೆಳೆಯುತ್ತೆ, ಅದನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ರು. ಈಗ ನಮಗ್ ಅದು ಬೇಕು ಹೇಳ್ತೀವಿ, ಸೊ ಎಲ್ಲ ಕಿತ್ ಕೊಡ್ತಾರೆ. ಸೊ ಅದು ಸೊ ನಮ್ಗೆ ಇಂಗ್ರೀಡಿಯೆಂಟ್ಸ್ ಈ ತರ ಲೋಕಲಿ ಗ್ರೋನ್ ಆಗಿರೋದ್ರಿಂದ ಅದು ಒಳ್ಳೆ ಕ್ವಾಲಿಟಿಲಿ ಸಿಗತ್ತೆ ನಮ್ಗೆ. ಬಟ್ ಜಸ್ಟ್ ಜನರಲ್ ಗ್ರಾಸರಿ ಲೈಕ್ ಬೇಳೆ ಕಾಳು ಅದನ್ನೆಲ್ಲ ಬೆಂಗಳೂರಲ್ಲಿ ಟೈಅಪ್ ಮಾಡ್ಕೊಂಡಿರ್ತೀವಿ. ಸೊ ಅವ್ರಿಗೆ ನಾವು ನಮ್ ಕಾಸ್ಟ್ ಇಸ್ ಡಸಂಟ್ ಮ್ಯಾಟರ್, ಸೊ ಬೆಸ್ಟ್ ಕ್ವಾಲಿಟಿ ಬೇಕು ಅಂತಷ್ಟೇ. ಸೊ ಯಾವಾಗ ನಾವು ಅವ್ರಿಗೆ ಕಾಸ್ಟ್ ಮ್ಯಾಟ್ರ್ ಆಗಲ್ಲ ಅಂತೀವಿ, ಅವ್ರು ಬೆಸ್ಟ್ ಕ್ವಾಲಿಟಿ ಕೊಟ್ಟೇ ಕೊಡ್ತಾರೆ. ಸೊ ಈಗ ನೀವು ಬೇಳೆ ತಗೊಂಡ್ರೆ ತೊಗರಿ ಬೇಳೆ 150 ರೂಪಾಯಿ ಸಿಗತ್ತೆ, 90 ರೂಪಾಯಿದು ಸಿಗತ್ತೆ. ನಂಗೆ 90 ರೂಪಾಯಿ ಬೇಕಾದ್ರೆ ಅವ್ರು 90 ರೂಪಾಯಿದು ಕೊಡ್ತಾರೆ. ನಂಗೆ 150, ನಂಗೆ ಕಾಸ್ಟ್ ಮ್ಯಾಟ್ರ್ ಆಗಲ್ಲ, ಬೆಸ್ಟ್ ಕ್ವಾಲಿಟಿ ಅಂದ್ರೆ ಅವ್ರು 150 ರೂಪಾಯಿದು ಕೊಡ್ತಾರೆ. ಆ ರೀತಿ. ಸೊ ಈಗ ನಿಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಆಚೆ ಕಡೆಯಿಂದನೂ ನೀವು ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀರಾ, ಅಥವಾ ಈಗ ಬರೋ ಒಂದು ಇದರಲ್ಲಿ ಪ್ರಾಫಿಟಲ್ಲಿ ಅಥವಾ ರೆವೆನ್ಯೂದಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ಹೊರಗಿಂದನೂ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದೀವಿ. ಇದು ಯಾಕಂದರೆ ಎಕ್ಸ್ಪ್ಯಾನ್ಷನ್ ಆಗಬೇಕಿತ್ತು. ಎಕ್ಸ್ಪ್ಯಾನ್ಷನ್ ಆದಂಗೆ ಈಗ ಮುಂಚೆ ಸ್ಮಾಲ್ ಕ್ವಾಂಟಿಟಿಲಿ ತಂಬಳಿ ಮನೆ ಸ್ಟಾರ್ಟ್ ಮಾಡಿದ್ದು, ಅಂದರೆ ಒಂದೇ ಔಟ್ಲೆಟ್ ಇತ್ತು. ಸೊ ಎಕ್ಸಾಂಪಲ್ ಮಜ್ಜಿಗೆ ಮಾಡೋ ಮಿಷಿನ್ ನಮ್ಗೊಂದು 10 ಲೀಟ್ರ್ ಮಿಷಿನ್ ಸಾಕಾಗಿತ್ತು. ಬಟ್ ಯಾವಾಗ ಎಕ್ಸ್ಪ್ಯಾಂಡ್ ಆಯ್ತು, ನಮ್ಗೆ 10 ಲೀಟ್ರದಲ್ಲಿ ಆಗ್ಲೂ ಮಾಡಕ್ ಆಗಲ್ಲ ಅವರು. ಸೊ 50 ಲೀಟರ್ ಕೆಪಾಸಿಟಿ ಬೇಕು. ಸೊ ಅದಕ್ಕೊಂದು ಮಿಷಿನ್ ಬೇಕು. ಸೊ ಈ ತರ. ಮತ್ತೆ ಈಗ ನಮ್ದು ಮೇನ್ ಬ್ರಾಂಚಿಗೆ ಬಂದ್ರೆ ಅಲ್ಲೊಂದು ಕೋಲ್ಡ್ ಸ್ಟೋರೇಜ್ ರೂಮ್ ಅಂತಾನೆ ಮಾಡಿದೀವಿ. ಸೊ ಕೋಲ್ಡ್ ರೂಮ್, ಅದು AC ರೂಮ್, ಇದು ಫ್ರಿಡ್ಜ್ ರೂಮ್ ತರನೇ ಎಂಟ್ರಿ ಆಗಿ ಎಲ್ಲ ಐಟಮ್ಸ್ ಸ್ಟೋರ್ ಆಗಿರುತ್ತೆ ರ್ಯಾಕಲ್ಲಿ. ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಆನ್ ದ ವೇ ಇದರಲ್ಲಿ ಜರ್ನಿ ರನ್ನಿಂಗ್ ಕಾಸ್ಟಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಈ ಥರದ್ದು. ಸೊ ಇನ್ವೆಸ್ಟ್ಮೆಂಟು ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಕಾರ್ತಿಕ್ ಮ್ಯಾನೇಜ್ ಮಾಡ್ತಾರೆ. ಸೊ ಇನ್ವೆಸ್ಟ್ರು ಮೀಟ್ ಮಾಡೋದು, ನಮ್ಮದು ಪಿಚಿನ್ ಮಾಡೋದು, ಫಂಡಿಂಗ್ ಹೇಗೆ ತೊಗೊಳ್ಳೋದು, ಸೊ ಅದನ್ನೆಲ್ಲ ಅವ್ರು ಮ್ಯಾನೇಜ್ ಮಾಡ್ತಾರೆ. ನೀವೀಗ ಸಾಗರದಲ್ಲಿ ರಾಕ್ ಗ್ರಾನ್ಯೂಲ್ಸ್ ಅಂತ ಒಂದು ನೀವು ಮುಂಚೆ ಪ್ರಾರಂಭ ಮಾಡಿದ್ದ ಸಂಸ್ಥೆ ಇದೆ ಅಂತ ಹೇಳಿದ್ರೆ, ಅದೀಗ ಬರೀ ತಂಬಳಿ ಮನೆಗೋಸ್ಕರ ಪ್ರೊಕ್ಯೂರ್ ಮಾಡ್ತಾರಾ, ಅಥವಾ ಅದರದ್ದೇ ಇನ್ನೊಂದು ಬಿಸ್ನೆಸ್ಸು ಇದೆಯಾ? ಅಂದರೆ ತಂಬಳಿ ಮನೆ ಬಿಟ್ಟು ಬೇರೆಯವ್ರಿಗೂ ಬೇಕಾದರೆ ಅವರು ಗ್ರಾನ್ಯೂಲ್ಸು ಇದನ್ನೆಲ್ಲ ಈ ಸ್ಪೈಸಸ್ನೆಲ್ಲ ಸಪ್ಲೈ ಮಾಡ್ತಾರೆ? ಸಪ್ಲೈ ಅಂದರೆ ನಾವು ಪ್ಯಾಕ್, ಅದು ರಾ ಗ್ರಾನ್ಯೂಲ್ಸ್ ಲೇಬಲಲ್ಲೇ ಒಂದಿಷ್ಟು ಪ್ರಾಡಕ್ಟ್ಸ್ ಇದೆ. ಅದು ಮೇನ್ಲಿ ಆ ಪ್ರಾಡಕ್ಟ್ಸ್ಗಳು ನಮ್ಮ ಔಟ್ಲೆಟಲ್ಲಿ ಒಂದು ರ್ಯಾಕ್ ಮಾಡಿದ್ವಿ, ಸ್ಪೆಸಿಫಿಕ್ ರ್ಯಾಕ್ ಮಾಡಿದ್ವಿ, ಅಲ್ಲಿ ಡಿಸ್ಪ್ಲೇಗೆ ಇರುತ್ತೆ. ಅದನ್ನ ಔಟ್ಸೈಡ್ ರಿಟೇಲಿಗೆ ಕೊಟ್ಟಿಲ್ಲ. ಯಾಕೆ ಅಂದರೆ ಅದು ಇನಿಷಿಯಲಿ ನಾವು ಅದು ಸ್ವಲ್ಪ ಚಾಲೆಂಜಸ್ ಸ್ಟ್ರಗಲ್ ಮಾಡಿದ್ವಿ. ನೀವು ಅದು ಔಟ್ಸೈಡ್ ಸಪ್ಲೈ ಕೊಡಬೇಕು ಅಂತಂದರೆ ಡಿಸ್ಟ್ರಿಬ್ಯೂಟರ್ಸ್ ಚೈನಿಗೆ ಹೋಗಬೇಕು, ಅವ್ರಿಗೆ ಮಿನಿಮಮ್ ಅವ್ರಿಗೆ ಮಾರ್ಜಿನ್ ಕೊಡಬೇಕು. ಸೊ ಮಿನಿಮಮ್ 40-50% ಮಾರ್ಜಿನ್ ಕೇಳ್ತಾರೆ. ಸೊ ನಾವು ತಗೊಳ್ಳೋ ಐಟಮಲ್ಲಿ 50% ಅವ್ರಿಗೆ ಮಾರ್ಜಿನ್ ಕೊಟ್ಟರೆ ನಮಗೆ ಪ್ರಾಫಿಟ್ ಎಲ್ಲಿ ಉಳಿಯುತ್ತೆ? ಕಸ್ಟಮರಿಗೆ ಯಾವ ರೇಟಿಗೆ ಕೊಡಬೇಕು? ಈಗ ಯಾವುದೋ ಒಂದು ನಾನು ಎಕ್ಸಾಂಪಲ್ ಒಂದು ಪೆಪ್ಪರ್ ತಗೋತೀನಿ, ಪೆಪ್ಪರು 800 ರೂಪಾಯಿ kg ಇರುತ್ತೆ. ಸೊ ನಾನು 800 ರೂಪಾಯಿ kg ನಾನು ತೊಗೊಂಡ್ರೆ ನನ್ನ ಪ್ರಾಫಿಟ್ ಇಟ್ಕೊಂಡು ಇವ್ರಿಗೆ 50% ಮಾರ್ಜಿನ್ ಕೊಟ್ಟು ನಾನು ಯಾವ ರೇಟಿಗೆ ಮಾರಬೇಕು? ಸೊ ಈ ಸೈಕಲಲ್ಲಿ ನಾವು ತುಂಬ ಸ್ಟ್ರಗಲ್ ಮಾಡಿದ್ವಿ. ನಾನು ಇದನ್ನ ತಗೊಂಡು 800ಗೆ ತಗೊಂಡು 1600 ರೂಪಾಯಿಗೆ ನಾನು ಮಾರೋದಾದ್ರೆ ಕಸ್ಟಮರಿಗೆ ಹೇಗೆ ರೀಚ್ ಆಗಕ್ಕೆ ಸಾಧ್ಯ? ಹೌದು. ಸೊ ಈ ರೇಂಜ್ ಅನ್ನ ಪ್ರಾಡಕ್ಟ್ಸ್ಗಳನ್ನ ಎಲ್ಲರೂ ರೀಚ್ ಆಗಕ್ ಆಗಲ್ಲ. ಸೊ ಓಕೆ, ಡಿಸ್ಟ್ರಿಬ್ಯೂಷನ್ನೇ ಕಟ್ ಮಾಡ್ಬಿಡೋಣ. ಸೊ ನಾವೇ ಡೈರೆಕ್ಟ್ ಕೆಲವೊಬ್ರನ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಕೆಲವೊಂದು ಕಡೆ ಪ್ಲೇಸ್ ಮಾಡಿಸಿದ್ವಿ. ಬಟ್ ಅಗೇನ್ ಅಲ್ಲಿ ನಾವೇ ಹೋಗ್ಬೇಕು, ಫಾಲೋ ಅಪ್ ಮಾಡಬೇಕು. ಆಸ್ ಎ ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಅಲ್ಲಿರೋರು ಪುಷ್ ಮಾಡಲ್ಲ. ಸೊ ರ್ಯಾಕಲ್ಲಿ ಇಟ್ಟು ಬಂದಿರ್ತೀವಿ, ಅಲ್ಲೇ ಇರುತ್ತೆ. ಎಕ್ಸ್ಪೈರ್ ಆಯ್ತು ವಾಪಸ್ ತಗೊಂಡೋಗಿ ಹೇಳ್ತಾರೆ.
ಇಲ್ಲ ಎಲ್ಲೋ ಒಂದ್ ಕಡೆ ಒಂದ್ 10 ಪ್ರಾಡಕ್ಟ್ ಇಡ್ತೀವಿ ಇಡಿ ಅಂತಾರೆ, ಒಂದ್ 2,000 ರೂಪಾಯಿ ಪ್ರಾಡಕ್ಟ್ ಆಗಿರತ್ತೆ. ಸೇಲ್ಸ್ ಆಯ್ತು, ಅಮೌಂಟ್ ಕೊಡಿ ಅಂದ್ರೆ ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ ಸರ್ ಅಂತಾರೆ. ನಾವು ಸಾಗರದಲ್ಲಿ ಕೂತಿದ್ವಿ. ಸೊ ಬೆಂಗಳೂರಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ 2,000 ರೂಪಾಯಿ ತಗೊಳಕ್ ನಾನು ಬೆಂಗಳೂರಿಗೆ ಬಂದೆ ಅಂದ್ರೆ ಹೋಗ್ ಬರಕ್ಕೆ ಅದು ಎಕ್ಸ್ಪೆನ್ಸ್ ಜಾಸ್ತಿ ಆಗತ್ತೆ. ಸೊ ಈ ತರ ಚಾಲೆಂಜಸ್ ತುಂಬಾ ಫೇಸ್ ಮಾಡಿದ್ವಿ. ಸೊ ಅದನ್ನೆಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ವಿ, ಬೇಡ. ಸೊ ಅದನ್ನ ಈ ತರ ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ಬಿಟ್ಬಿಡೋಣ, ಈಗ ನಮ್ದೇ ಔಟ್ಲೆಟ್ ಇದೆ, ಜೊತೆ ಕಸ್ಟಮರ್ಸ್ಗೆ ಒಂದು ನಂಬಿಕೆ ಬಂದಿದೆ ತಂಬ್ಳಿ ಮನೆ ಅಂತ. ಸೊ ಇಲ್ಲಿಗೆ ಬಂದವರು ನಮ್ದು ಊಟ ಮಾಡಿದ್ಮೇಲೆ ಅವ್ರಿಗೊಂದು ನಂಬಿಕೆ ಬರುತ್ತೆ, ಓಕೆ ಕ್ವಾಲಿಟಿ ಇದೆ, ನಾನು ಈ ಪ್ರಾಡಕ್ಟ್ ಈ ಬ್ರ್ಯಾಂಡ್ ನ ನಂಬೋದು ಅಂತ. ಸೊ ಆ ತರ ನಂಬಿಕೆ ಬಂದ ಮೇಲೆ ನಮ್ದು ಈ ಪ್ರಾಡಕ್ಟ್ಸ್ ಗಳದ್ದು ಸೇಲ್ಸ್ ಇನ್ಕ್ರೀಸ್ ಆಯ್ತು. ಸೊ ಮೇನ್ ಬಿಸ್ನೆಸ್ ರಾಗ್ರನ್ ನ್ಯೂಸ್ಗೆ ತಂಬ್ಳಿ ಮನೆಯಲ್ಲಿ ಸಿಗತ್ತೆ. ಮತ್ತೆ ಕೆಲವೊಂದು ಕಸ್ಟಮರ್ಸ್ ಮುಂಚೆಯಿಂದ ಇದ್ದವರು, ನಮ್ದು ಒಂದು ವೆಬ್ಸೈಟ್ ಇದೆ, ಎಲ್ಲ ಡೈರೆಕ್ಟ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಸೊ ಈ ತರದ್ದು ಸ್ವಲ್ಪ ಸೇಲ್ಸ್ ಇದೆ. ಅನುಷಾ ಅವರೇ, ಈಗ ನಾವು ತಂಬ್ಳಿ ಕುಡಿಬೇಕು, ತಂಬ್ಳಿ ಊಟ ಮಾಡಬೇಕು ಅಂದರೆ ನಿಮ್ಮ ತಂಬ್ಳಿ ಮನೆಗೆ ಬರಬೇಕು. ಆದರೆ ನಮಗೆ ದಿನನಿತ್ಯದ ಜೀವನದಲ್ಲಿ ನಮ್ಗೆ ಆಫೀಸಿಗೆ ಹೋಗೋ ಟೆನ್ಷನ್ ಇರುತ್ತೆ, ಇದಿರುತ್ತೆ, ಏನೋ ಸ್ವಲ್ಪ ಅಡುಗೆ ಮಾಡಿಕೊಂಡು ನಾನು ತೊಗೊಂಡು ಹೋಗ್ಬೇಕು, ಇಲ್ಲ ಮನೇಲಿ ಊಟ ಮಾಡಬೇಕು ಅಂದರೆ ಆ ಥರದ್ದೇನಾದರೂ ನಿಮ್ಮಿಂದ ಹೆಲ್ಪ್ ಆಗುತ್ತಾ? ಅಂದರೆ ಈಗ ನಮ್ಮಲ್ಲಿ ನೀವು ಬಂದು ಏನು ಊಟ ಮಾಡ್ತಿರಲ್ಲ ಅದರಲ್ಲಿ ಬಳಸೋ ಎಲ್ಲ ಇಂಗ್ರೀಡಿಯೆಂಟ್ಸು ಮೇಯ್ನ್ ಪ್ಯಾಕ್ಡ್ ಫುಡ್ಡಲ್ಲೂ ಸಿಗುತ್ತೆ. ಅಂದರೆ ಬರ್ಡೇ ಚಿಲ್ಲಿ ಇದೆ ಹೇಳಿದ್ವಿ, ಸೊ ಅದನ್ನು ಪ್ಯಾಕಲ್ಲಿ ಕೊಡ್ತೀವಿ, ಪ್ಯಾಕ್ಡ್ ರಾ ಗ್ರ್ಯಾನ್ಯೂಲ್ಸ್ ಪ್ರಾಡಕ್ಟ್ ಸಿಗುತ್ತೆ ಅದು ಕೂಡ. ಮತ್ತು ನಾವು ಬಳಸೋ ಸಾಂಬಾರ್ ಪುಡಿ ಆಗಿರ್ಬೋದು, ರಸಂ ಪುಡಿ ಆಗಿರ್ಬೋದು, ಟರ್ಮರಿಕ್ ಆಗಿರ್ಬೋದು, ಆಯಿಲ್ಸು, ವುಡ್ ಪ್ರೆಸ್ಡ್ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೊ ಪ್ರತಿಯೊಂದು ನಾವು ಪ್ಯಾಕ್ಡ್ ನಾವು ಏನು ಬಳಸ್ತಿದ್ದೀವೋ ಅದೇ ಪ್ಯಾಕ್ ಆಗು ಬಂದಿರುತ್ತೆ. ಸೊ ಕಸ್ಟಮರ್ಸ್ ಅದನ್ನ ಬೈ ಮಾಡ್ಬೋದು. ಸೊ ಅಂದ್ರೆ ನಾವು ತಗೊಂಡೋಗಿ ನಾವು ಮಾಡ್ಕೋಬಹುದು. ಬಟ್ ಹೇಗ್ ಮಾಡ್ಕೋಬಹುದು ಅನ್ನೋ ರೆಸಿಪಿ ಹೇಳ್ಕೊಡ್ತೀರಾ? ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಒಂದೇ ಟೇಸ್ಟ್ ಬರಲ್ಲ. ಒಬ್ಬೊಬ್ರು ಕೈಗುಣದ ಮೇಲೆ ಟೇಸ್ಟ್ ಚೇಂಜ್ ಆಗತ್ತೆ. ಅಥವಾ ಒಬ್ಬರೇ ಮನೇಲಿ ಮಾಡೋವಾಗ ಒಂದೊಂದ್ ದಿನ ಒಂದೊಂದ್ ಟೇಸ್ಟ್ ಮಾಡೇ ಮಾಡ್ತೀವಿ, ಬಟ್ ಅದು ಔಟ್ಪುಟ್ ಚೆನ್ನಾಗೇ ಇರತ್ತೆ, ಟೇಸ್ಟಿಯಾಗೇ ಇರತ್ತೆ. ನೀವು IT ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ಈ ಅಡುಗೆ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿಲ್ಲ, ಯಾಕಂದ್ರೆ ಈಗಿನ ಕಾಲದವ್ರಿಗೆ ಅಡುಗೆ ಮಾಡೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ. ಬಟ್ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಬಂತು ಇದ್ರ ಮೇಲೆ? ನಮ್ಗೆ ಮುಂಚೆಯಿಂದನೂ ಅಮ್ಮ ಮಾಡೋದನ್ನೆಲ್ಲ ನೋಡ್ತಾ ಇದ್ವಿ. ಅವರೆಲ್ಲ ಅವರು ಕೂಡ ನಾವು ಮನೇಲಿ ಸ್ಕೂಲಿಂದ ಬಂದ ತಕ್ಷಣ ನಮ್ಗೆ ಏನಾದ್ರು ಕೊಡ್ಬೇಕು, ತಿನ್ನೋಕೆ ಮಾಡಿಡ್ಬೇಕು, ವೆರೈಟೀಸ್ ಮಾಡ್ಕೊಡ್ಬೇಕು. ಬ್ರೇಕ್ಫಾಸ್ಟಿಗೆ ಇವತ್ತು ದಿನ ಒಂದೇ ಕೊಟ್ರೆ ಮಕ್ಳಿಗೆ ಬೇಜಾರಾಗತ್ತೆ. ಇದು ಅಮ್ಮನೂ ಸ್ವಲ್ಪ ತುಂಬಾ ಬೇರೆ ಬೇರೆ ತರ ಮಾಡ್ಕೊಡ್ತಾ ಇದ್ರು. ಸೊ ಅವ್ರನ್ನ ನೋಡ್ಕೊಂಡು ಬೆಳೆದವರು. ಕಾಲೇಜ್ ಮುಗಿದ ಮೇಲಾಗೆ ಹಾಸ್ಟೆಲಲ್ಲಿ ಇದ್ವಿ, ಕಾಲೇಜ್ ಮುಗಿದ ಮೇಲೆ ಮತ್ತೆ ಜಾಬಿಗೆ ಸೇರ್ಕೊಂಡ್ಮೇಲೂ PGಗಳಲ್ಲಿದ್ವಿ. ಅಷ್ಟೆಲ್ಲ ಅಡುಗೆ ಮಾಡ್ತಿರ್ಲಿಲ್ಲ. ಅಪರೂಪಕ್ಕೆ ಮನೆಗೆ ಹೋದವ ಅಮ್ಮಂಗೆ ಹೆಲ್ಪ್ ಮಾಡೋದು ಈ ಥರ ಆಗ್ತಾ ಇತ್ತು. ಮದ್ವೆ ಆದ್ಮೇಲೆ ಮಾಡ್ಕೊಂಡ್ಲೇಬೇಕಲ್ಲ. ಸೊ ಕಿಚನ್ ಅಲ್ಲಿ ಇದೆ, ನಮಗೆ ಎಷ್ಟ್ ದಿನ ಅಂತ ಹೊರಗೆ ತಿನ್ನಕ್ಕಾಗತ್ತೆ, ನಾವು ಅಡ್ಗೆ ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ನೀವು ಅವ್ರ ಹತ್ರ ಮಾಡಿಸಿದ್ರು ಆಗಿರೋದು ಕಾರ್ತಿಕ್ ಹತ್ರ. ಇಲ್ಲ ಅಂದ್ರೆ ನಮ್ಗೆ ಅವರು ಕೂಡ ಆಕ್ಚುಲಿ ವರ್ಕ್ ಮಾಡೋ ಟೈಮಲ್ಲಿ ಅವ್ರಿಗೆ ಹೊರಗಿನ ಫುಡ್ ಆಗಲ್ಲ. ಸೊ PGಲೆಲ್ಲ ಇರ್ಲಿಲ್ಲ, ಅವ್ರು ಒಬ್ರೇ ರೂಮ್ ಮಾಡ್ಕೊಂಡಿದ್ರು. ಅವರು ಕುಕಿಂಗ್ ಸ್ವಲ್ಪ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡಿದ್ರು. ಸರ್ವೈವಲ್ಗೆ ಏನ್ ಬೇಕು ಅಷ್ಟೆಲ್ಲ ಅವರು ಅಡ್ಗೆ ಮಾಡ್ಕೋತಾ ಇದ್ರು. ಸೊ ಅವ್ರಿಗೂ ಮನೆ ಫುಡ್ ಮುಂಚೆಯಿಂದನೂ ಅವರು ಅಡ್ಜಸ್ಟ್ ಆಗ್ಬಿಟ್ಟಿದ್ರು, ಹೊರಗಿನ ಫುಡ್ ಅವಾಯ್ಡ್ ಮಾಡ್ತಾ ಇದ್ರು. ಸೊ ಮದ್ವೆ ಆದ್ಮೇಲೆ ಓಕೆ ನಾವು ಅಡ್ಗೆ ಮಾಡೋಕ್ ಸ್ಟಾರ್ಟ್ ಮಾಡಿದ್ವಿ. ಅಮ್ಮನ್ ಫೋನ್ ಮಾಡಿ ಕೇಳೋದು, ಅತ್ತೆಗೆ ಫೋನ್ ಮಾಡಿ ಕೇಳೋದು, ಓಕೆ ನೀವ್ ಇದನ್ನ ಹೆಂಗ್ ಮಾಡ್ತೀರಿ, ಇದನ್ನ ಆ ಥರ ಕಲ್ತ್ಕೊಂಡು ಬಂದಿದ್ದು. ಜೊತೆಗೆ ಓಕೆ ದಿನ ಒಂದೇ ಅಡುಗೆ ಅಲ್ಲ, ವೀಕೆಂಡ್ ಟೈಮ್ ಸಿಕ್ತು, ಹೊರಗೆ ಹೋಗೋದು ಬೇಡ, ಮನೇಲೇ ಏನಾದರೂ ಡಿಫ್ರೆಂಟ್ ಮಾಡೋಣ. ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದಿದ್ದು. ಅದೊಂಥರ ತುಂಬ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಓಕೆ ಚೆನ್ನಾಗಿ ಬಂತು, ಇನ್ನೊಂದು ದಿನ ಇನ್ನೊಂದು ಥರ ಮಾಡೋಣ, ಇನ್ನೊಂದು ವೆರೈಟಿ ಮಾಡೋಣ. ಸೊ ಈ ಥರ ಒಂದು ಇಂಟ್ರೆಸ್ಟ್ ಬೆಳೀತಾ ಬಂತು ಕುಕ್ಕಿಂಗ್ ಬಗ್ಗೆ. ನೀವು ಓದಿದ್ದೆಲ್ಲ ಎಲ್ಲಿ, ಯಾವ ರೀತಿ ನಿಮ್ಮ ಬಾಲ್ಯ ಇತ್ತು? ಸ್ವಲ್ಪ ಹಿಂದೆ ಹೋಗೋಣ ನಾವು. ಓಕೆ, ನಮ್ಮ ತಂದೆ ಅಪ್ಪಾಜಿ ಅಂತ ಕರಿತಿದ್ವಿ. ಸೊ ನಮ್ಮ ಅಪ್ಪಾಜಿ ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು. ಸೊ ನಾವು ಚಿಕ್ಕಂದಿಂದ ಸ್ವಲ್ಪ ಅವ್ರದ್ದು ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ಅವ್ರ ಜೊತೆ ಹೋಗ್ತಾ ಇದ್ವಿ. ಸೊ ಮಲೆನಾಡು ಭಾಗದಲ್ಲೂ, ಕೊಪ್ಪ ಸೈಡಲ್ಲೂ ಇದ್ವಿ. ಆಮೇಲೆ ಚಿಕ್ಕಮಂಗ್ಳೂರು ಬೆಲ್ಟಲ್ಲಿ ಒಂದು 5-6 ಕಡೆ ಎಲ್ಲ ಸುತ್ತಿದ್ವಿ. ಅದಾದಮೇಲೆ ಅವ್ರದ್ದು ತರೀಕೆರೆ ಹತ್ರ ಅವ್ರದ್ದು ಸ್ವಂತ ಊರು ತಂದೆದು. ಸೊ ಅಲ್ಲಿ ಹೋಗಿ ಸೆಟ್ಲ್ ಆದ್ವಿ. ಸೊ ಹಳ್ಳಿ ಜೀವನನೇ ಬೇಸಿಕಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಫುಲ್ಲು. ಸೊ ಅಪ್ಪಾಜಿ ಕೂಡ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡವರು, ಅಮ್ಮನೂ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡವರು. ಸೊ ಊರಿಗೆ ಶಿಫ್ಟ್ ಆದಮೇಲೆ ಅಪ್ಪ ಆಫೀಸಲ್ಲಿ ಬ್ಯುಸಿ ಇರ್ತಿದ್ರು, ತೋಟ ಹೊಲ ಇತ್ತು. ಇಷ್ಟು ವರ್ಷ ಹೊರಗಿದ್ವಿ, ತುಂಬ ಇಂಟ್ರೆಸ್ಟ್ ಕೊಡೋಕ್ಕಾಗಿರ್ಲಿಲ್ಲ. ಸೊ ಊರಿಗೆ ಬಂದಮೇಲೆ ಅಮ್ಮಂಗೂ ಫ್ರೀ ಟೈಮ್ ಇರ್ತಿತ್ತು. ಸೊ ಮನೇಲಿ ಕೂತ್ಕೊಳ್ಳೋದ್ಕಿಂತ ಸ್ವಲ್ಪ ತೋಟ ಹೊಲ ಕಡೆ ಗಮನ ಕೊಡೋಣ ಅಂತ ಅಮ್ಮ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು.
ಸೊ ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ಸೊ ಕಾಲೇಜಿಂದ ಮಧ್ಯಾಹ್ನ ಬೇಗ ಬಂದ್ರೆ ಅವ್ರ ಜೊತೆ ಹೊಲಕ್ಕೆ ಹೋಗ್ತಾ ಇದ್ವಿ, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಅದೊಂಥರ ಅಟ್ಯಾಚ್ಮೆಂಟ್ ಬಂತು ಹಳ್ಳಿಗಳ ಲೈಫ್ ಬಗ್ಗೆ, ಜೀವನದ ಮೇಲೆ ಅವಾಗ ಅಟ್ಯಾಚ್ಮೆಂಟ್ ಬಂತು. ಸೊ ಅದು ಆ ಇಂಟ್ರೆಸ್ಟ್ ಅಲ್ಲಿ ಅದೇ ತರ ಈ ವೆದರಲ್ಲಿ ಬೆಳೆದವ್ರು ನಾವು. ಅದಾದ್ಮೇಲೆ ಕಾಲೇಜಿಗೆ ಶಿವಮೊಗ್ಗಕ್ಕೆ ಬಂದ್ವಿ. ಸೊ ಕಾಲೇಜ್ ಮುಗಿದ್ಮೇಲೆ ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ ಸೆಲೆಕ್ಷನ್ ಆಯ್ತು. ಕಾಲೇಜಲ್ಲಿ ಕಾರ್ತಿಕ್ ಅನ್ನೋರು ನಿಮ್ಗೆ ಸಿಗ್ತಾರೆ. ಹಾ ಹೌದು. ಓಕೆ. ಸೊ ನೀವು ಅವಾಗ ಬಾಲ್ಯದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ, ಈಗ ಏನಾಗಿದ್ದೀರಾ, ಆ ಥರ ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ ಅವಾಗ? ಬಾಲ್ಯದಲ್ಲಿ ಏನೋ ಒಂಥರ ಎಲ್ಲರಿಗೂ ದೊಡ್ಡ ದೊಡ್ಡ ಕನಸುಗಳೇ ಇರತ್ತೆ. ಸೊ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರದ ಕನಸಲ್ಲೇ ಬೆಳ್ಕೊಂಡು ಬಂದ್ವಿ. ಅದ್ರ ಜೊತೆ ನಾ ಹೇಳ್ದಂಗೆ ಅಪ್ಪಾಜಿ ಅಮ್ಮ ಅವರೆಲ್ಲ ಮಿಡಲ್ ಕ್ಲಾಸಲ್ಲೇ ಬಂದವರು. ಅವರು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು. ನಾವು 4 ಜನ ಮಕ್ಕಳು, ನಾವು ಎಲ್ಲ ಅಕ್ಕ ತಂಗಿರು. ಸೊ ನಮ್ಮನ್ನ 4 ಜನ ಅವ್ರು ಹೇಗೆ ಬರೋ ಆ ಲೈಫ್ ಸ್ಟೈಲಲ್ಲಿ ನಮ್ಮನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು, ನಮಗೆ ಅದನ್ನ ನೋಡ್ಕೊಂಡು ಬೆಳೆದವ್ರು. ಓಕೆ, ಲೈಫ್ ಒಂದು ಬೌಂಡ್ರಿಲಿ ಇದ್ರೆ ನಮಗೆ ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟೇ ಕಷ್ಟ ಬಂದ್ರು ಅದನ್ನ ಮ್ಯಾನೇಜ್ ಮಾಡ್ಬೋದು. ಹೌದು. ಸೊ ಅದನ್ನ ನಮಗ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸೊ ಈಗ ನಿಮಗೆ ಈ ವರ್ಷ ನಿಂಗೆ ಇದು ಕೊಡಿಸ್ತೀನಿ ಅಂದ್ರೆ ಅದು ಕೊಡಿಸ್ತಾ ಇದ್ರು. ಸೊ ಇದಕ್ಕಿಂತ ಎಕ್ಸ್ಟ್ರಾ ನೀವು ಆಗಲ್ಲ ನಮ್ಗೆ ಅನ್ನೋದನ್ನ ಅವ್ರ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದು ಸೊ ನಾವ್ ಆತರ ಇದ್ರಲ್ಲಿ ಬೆಳೆದವ್ರು. ಸೊ 4 ಮಕ್ಳನ್ನ ಹೇಗ್ ಓದಿಸ್ಬೇಕು, ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು, ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಅವ್ರು ಅದೇ ಬೌಂಡ್ರಿಲಿ ಮ್ಯಾನೇಜ್ ಮಾಡ್ತಾ ಇದ್ರು. ಸೊ ಅವ್ರು ನೋಡಿ ಬೆಳೆದಿದ್ದು ನಮಗೂ ಆ ತರ ಒಂದ್ ಶಿಸ್ತಿನ ಲೈಫ್ ಸ್ವಲ್ಪ ಕಟ್ಕೊಟ್ಟಿದ್ರು ಅವರು. ಬರ್ತಾ ಓಕೆ PUC ಆಯಿತು. ಅದಾದಮೇಲೆ ಓಕೆ ನೆಕ್ಸ್ಟ್ ಇಂಜಿನಿಯರಿಂಗ ಮೆಡಿಕಲ್ಲ ಯಾವುದು ಅಂತೇಳಿ ಪಾತ್ ಚೂಸ್ ಮಾಡೋಕೆ ಆಪ್ಷನ್ಸ್ ಬರುತ್ತೆ. ಆ ಥರ ಹೇಳ್ಬೇಕಂದ್ರೆ ನನಗೆ ಮೆಡಿಕಲ್ಗೆ ಮತ್ತು ಇಂಜಿನಿಯರಿಂಗ್ಗೆ ಅಷ್ಟೆಲ್ಲ ಒಳ್ಳೆ ರ್ಯಾಂಕಿಂಗ್ ಬಂದಿರಲಿಲ್ಲ. ಸೊ ಮತ್ತೆ ಅಪ್ಪ ಅಮ್ಮಂಗೆ ಬರ್ಡನ್ ಆಗೋದು ಬೇಡ ಅಂತ ತಂದೆಗೆ ತುಂಬ ಆಸೆ ಇತ್ತು, ಕಳಿಸ್ಬೇಕು ಇಂಜಿನಿಯರಿಂಗ್ಗೆ ಅಂತ. ಬಟ್ ಓಕೆ ಅದು ತುಂಬ ಫೀಸ್ ಕಟ್ಟಿ ಎಲ್ಲ ಹೋಗೋ ಅಷ್ಟು ಬರ್ಡನ್ ಆಗೋದು ಬೇಡ ಅನಿಸ್ತು. ಕೊನೆಗೆ ಅಪ್ಪಾಜಿಗೆ ಅವ್ರದ್ದು ಫೀಲ್ಡಲ್ಲಿ ಒಬ್ರು ಬೇಕು ಮಕ್ಕಳು ಅಂತ ಅನಿಸಿತ್ತು. BSc ಅಗ್ರಿಕಲ್ಚರ್ ಜಾಯಿನ್ ಆಗು ಅಂದ್ರು. ಬಟ್ ಸೊ ಅದು ಯಾಕೋ ನಂಗೆ ಅಕ್ಸೆಪ್ಟ್ ಆಗಲಿಲ್ಲ. ಸೊ ಅಕ್ಕ ಆಲ್ರೆಡಿ ಅವಳು ಡಿಗ್ರಿ ಮಾಡ್ತಾ ಇದ್ಲು, ಅವಳು BSc ಕೆಮಿಸ್ಟ್ರಿ ಫಿಸಿಕ್ಸ್ ಇದ್ರ ಫೀಲ್ಡಲ್ಲಿ ಇದ್ಲು. ಸೊ ಅವಳು ಯಾಕೆ ನೀ ಕಂಪ್ಯೂಟರ್ ಸೈನ್ಸ್ ತೊಗೋಬಾರ್ದು ಅಂತ ಸಜೆಸ್ಟ್ ಮಾಡಿದ್ಲು. ಸೊ BSc ಕಂಪ್ಯೂಟರ್ ಸೈನ್ಸ್ ಜಾಯಿನ್ ಆದ್ವಿ. ಸೊ BSc ಕಂಪ್ಯೂಟರ್ ಸೈನ್ಸ್ ಆಗಿದ್ದರಿಂದ ನಮಗೆ ಸ್ವಲ್ಪ IT ಜಾಬ್ ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇತ್ತು ಕ್ಯಾಂಪಸ್ಗೆ. ಸೊ ಆ ಬೇಸ್ ಮೇಲೆ IT ಪಟ್ನಿ ಕಂಪ್ಯೂಟರ್ಸ್ ಅಂತ ಒಂದಿತ್ತು ಕಂಪನಿ, ಅಲ್ಲಿ ಫಸ್ಟ್ ಕ್ಯಾಂಪಸ್ ಆಗಿತ್ತು. ಸೊ ಅಲ್ಲಿ ಮುಂಬೈ ಜಾಯ್ನಿಂಗ್ ಇತ್ತು. ಮುಂಬೈಗೆ ಹೋಗಿದ್ವಿ. ಸೊ ಅಗೇನ್ ಆ ಟೈಮಲ್ಲಿ ತಂದೆಗೆ ಸ್ವಲ್ಪ ಹಿಂಜರಿಕೆ ಇತ್ತು. ಸೊ ಮಗಳನ್ನ ಮುಂಬೈಗೆ ಕಳಿಸ್ಬೇಕು ಒಬ್ಳನ್ನೇ, ಹೇಗಿರತ್ತೆ ಅಂತ. ಬಟ್ ಎಲ್ಲೋ ಓಕೆ ಮಾಡ್ಬೋದು ಅನ್ನೋ ಒಂದು ಧೈರ್ಯನೂ ಕೊಟ್ಟಿದ್ರು. ಸೊ ಬಂದು ಅಲ್ಲಿ ಸೆಟಲ್ ಮಾಡಿಸಿ ಎಲ್ಲ ಬಂದರು. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು. ಸೊ ಸ್ವಲ್ಪ ಮಂತ್ಸ್ ನಮಗೆ ಮುಂಬೈಯಲ್ಲಿ ಟ್ರೈನಿಂಗ್ ಪೀರಿಯಡಲ್ಲಿ ಅಲ್ಲಿ ಕಳೆದ್ವಿ. ಅದಾದಮೇಲೆ ಆ್ಯಕ್ಚುಲಿ ನಾವು ಮುಂಬೈಯಲ್ಲಿದ್ದಾಗ ಮುಂಬೈ ತಾಜ್ ಬ್ಲಾಸ್ಟ್ ಆಗಿತ್ತಲ್ಲ, ಸೊ ಆ ಟೈಮಲ್ಲಿ ನಾವು ಮುಂಬೈಯಲ್ಲಿದ್ವಿ. ಅದು ಆ ಟೈಮಲ್ಲಿ ಸ್ವಲ್ಪ ನಮಗೆ ಇದು ಕೆರಿಯರಲ್ಲಿ ಚೂರು ಇದಾಯಿತು. ಯಾಕೆಂದರೆ ಮನೆಯಲ್ಲಿ ಟೆನ್ಷನ್ನು, ಮುಂಬೈಲಿ ಇರೋದು ಬೇಡ ಬಂದ್ಬಿಡಿ ಅಂತ. ಸೊ ನಮಗೆ ಓಕೆ ನಮ್ದು ಟ್ರೈನಿಂಗ್ ಪೀರಿಯಡ್ ಮುಗೀತು, ನಂಗೆ ಮುಂಬೈ ಪೋಸ್ಟಿಂಗ್ ಬೇಡ, ನಂಗೆ ಬೆಂಗಳೂರು ಪೋಸ್ಟಿಂಗೇ ಬೇಕು ಅಂತ ನಾವು. ಸೊ ಕಂಪ್ನಿಲಿ ಇಲ್ಲ ಮುಂಬೈಯಲ್ಲಿ ತುಂಬ ಎಕ್ಸ್ಪೋಜರ್ ಇದೆ, ಮುಂಬೈ ಪೋಸ್ಟಿಂಗ್ ಕೊಡ್ತೀವಿ ಅಂತ. ಸ್ವಲ್ಪ ಆ ಜಗ್ಗಾಟದಲ್ಲಿ ಕೊನೆಗೆ ಇಲ್ಲ ನಾನು ಬೆಂಗಳೂರಿಗೆ ಹೋಗ್ಲೇಬೇಕು ಅಂತ ಬೆಂಗಳೂರಿಗೆ ಬಂದ್ವಿ. ಬಟ್ ಅಗೇನ್ ಬೆಂಗಳೂರಲ್ಲಿ ನಂಗೆ ಆಗಿದ್ದ ಟ್ರೈನಿಂಗ್ ಇದಕ್ಕೆ ಪೋಸ್ಟಿಂಗ್ಸ್ ಯಾವುದು ಇರಲಿಲ್ಲ. ಸೊ ಅಗೇನ್ ಪುಣೆಗೆ ಕಳ್ಸಿದ್ರು. ಸೊ ಪುಣೆಲಿ ಆಲ್ಮೋಸ್ಟ್ 1 year ವರ್ಕ್ ಮಾಡಿದ್ದೆ. ಸೊ ಅದಾದ್ಮೇಲೆ ವಾಪಸ್ ಅಗೇನ್ ಬ್ಯಾಂಗ್ಳೂರಿಗೆ ಬಂದು ಕಂಪ್ಲೀಟ್ ಸೆಟ್ಲ್ ಆಗೋ ಥರ ಆಯಿತು. ಅಲ್ಲಿ ಸ್ವಲ್ಪ ವರ್ಕ್ ಮಾಡಿದೆ. ಆಮೇಲೆ ವಿಪ್ರೋ ಕಂಪನಿಗೆ ಜಾಯಿನ್ ಆಗಿದ್ದೆ. ಅಲ್ಲಿ ಒಂದು 2 to 3 years ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಸೊಸೈಟಿ ಜನರಲ್ ಅಂತ ಒಂದು ಯುರೋಪಿಯನ್ ಬೇಸ್ಡ್ ಬ್ಯಾಂಕ್ ಇದೆ. ಸೊ ಅದು ಜಾಯಿನ್ ಆಗಿದ್ದೆ. ಅಲ್ಲಿ ಆಲ್ಮೋಸ್ಟ್ ನಾನು ಅರೌಂಡ್ 10 years ವರ್ಕ್ ಮಾಡಿದ್ದೀನಿ. ಆಸ್ ಎ ಡೆವಲಪರ್ ಸ್ಟಾರ್ಟ್ ಮಾಡಿದ್ದು. ಆಸ್ ಎ ಡೆವಲಪರ್ ಸ್ವಲ್ಪ ವರ್ಷ ವರ್ಕ್ ಮಾಡಿದೆ. ಆಮೇಲೆ ಬಿಸ್ನೆಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡಿದೆ. ಸೊ ಅದೇ ಪೀರಿಯಡಲ್ಲಿ ಮದುವೆ ಆಯಿತು. ದೆನ್ ಸ್ವಲ್ಪ ವರ್ಷ ಆದ್ಮೇಲೆ ಮಗಳು ಹುಟ್ಟಿದ್ಲು. ಸೊ ಆ ಟೈಮಲ್ಲಿ ಬ್ರೇಕ್ ತಗೊಂಡು ವಾಪಸ್ ಜಾಯಿನ್ ಆದೆ. ವಾಪಸ್ ಜಾಯಿನ್ ಆಗೋ ಟೈಮಲ್ಲಿ ನಂದು ಕೆರಿಯರ್ ಸ್ವಿಚ್ ಮಾಡಿದ್ದು.
ಎಷ್ಟು ದಿನ ಡೆವಲಪರ್ ಆಗಿದ್ದೆ. ಸೊ ಅದು ಮೈನ್ ಫ್ರೇಮ್ ಡೆವಲಪರ್ ಆಗಿದ್ದೆ. ಸೊ ಮೈನ್ ಫ್ರೇಮ್ ಅನ್ನೋದು ಸ್ವಲ್ಪ ಓಲ್ಡ್ ಟೆಕ್ನಾಲಜಿ, ಎಲ್ಲಾ ಕಂಪನಿಲೂ ಸಿಗಲ್ಲ. ಸೊ ಓಕೆ, ಹಾಗಿದ್ರೆ ಇದು ಸ್ವಲ್ಪ ಸ್ವಿಚ್ ಮಾಡೋಣ ಕೆರಿಯರ್ ಅಂದ್ಕೊಂಡು ಬಿಸ್ನೆಸ್ ಅನಲಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ. ಆ ಜರ್ನಿ ಟೈಮಲ್ಲಿ ಕೋವಿಡ್ ಬಂತು. ಕೋವಿಡ್, ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು. ಸೊ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಮೇಲೆ ಊರಿಗೆ ಶಿಫ್ಟ್ ಆದ್ವಿ. ಸೊ ಅಲ್ಲಿಂದ ಈ ಜರ್ನಿನೂ ಶುರುವಾಯಿತು. ನಮ್ಗೆ ಸುಮಾರು ಸ್ಟಾರ್ಟಿಂಗಲ್ಲಿ ಕಾಲ್ಸ್ ಬರ್ತಾ ಇತ್ತು, ಸರ್ ನಂಗೆ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಇದೆ, ತಂಬಳಿ ಕೊಡ್ಬೋದಾ? ಬಟ್ ನನಗೆಲ್ಲೋ ಒಂದು ಗಿಲ್ಟ್ ಕಾಡ್ತಾ ಇತ್ತು. ನಂಗೆ ಅವಳಿಗೆ 1 year ಮಗಳು, ನಂಗೆ ಅವಳಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ, ಆಫೀಸ್ ಸ್ಟ್ರೆಸ್ ಇರುತ್ತೆ. ಅದು ಬೆಂಗಳೂರಲ್ಲಿದ್ದಾಗ ನಾನು ಆಫೀಸಿಗೆ ಬೆಳಿಗ್ಗೆ ಹೋಗು, ಅವಳನ್ನಲ್ಲಿ ಎಲ್ಲೋ ಡೇ ಕೇರಿ ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ, ಸಂಜೆ ಬಂದು ಅವಳನ್ನ ಪಿಕ್ ಮಾಡಬೇಕು. ಬಟ್ ನಾನು ಆ ಥರ ಡೈಲಮಾದಲ್ಲಿದ್ದೆ. ಕೆರಿಯರ್ ಪಾಯಿಂಟ್ ಆಫ್ ನೋಡಿದ್ರೆ ನಾನು ಕಂಟಿನ್ಯೂ ಮಾಡಬೇಕು, ಬಟ್ ಫ್ಯಾಮಿಲಿ ಪಾಯಿಂಟ್ ಆಫ್ ನೋಡಿದ್ರೆ ನಂಗೆ ಬೇಡ ಅಂತ ಫೀಲ್ ಇತ್ತು. ಇಫ್ ಯು ಆರ್ ವರ್ಕಿಂಗ್ ಇಯರ್ ಯು ಶುಡ್ ಲಿಸನ್ ಟು ಮೀ ಅನ್ನೋ ಥರ ಒಂದು ಕನ್ವೆ ಮಾಡ್ತೀವಿ. ಸೊ ನಾವು ಏನು ಕಸ್ಟಮರ್ಸಿಗೆ ಸರ್ವ್ ಮಾಡ್ತೀವಿ, ಸೇಮ್ ಫುಡ್ ಸ್ಟಾಫ್ಗೂ ಅದೇ, ನಮಗೂ ಅದೇ. ಸೊ ನಾವು ಕೂಡ ಅದನ್ನೇ ಊಟ ಮಾಡ್ತೀವಿ. ಸೊ ನಾನು ಮನೇಲಿ 1 time ಕುಕ್ ಮಾಡ್ತೀನಿ, ಆಮೇಲೆ ಕಿಚನಿಗೆ ಹೋಗಿ ಅದನ್ನೇ ಸ್ಮಾಲ್ ಬ್ಯಾಚಲ್ಲಿ ಕುಕ್ ಹತ್ರ ಮಾಡಿಸ್ತೀವಿ. ಸೊ ನಾವೆಲ್ಲ ಟೇಸ್ಟ್ ಮಾಡ್ತೀವಿ. ನಿನ್ನೆ ಏನು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಮಂತ್ರಾಲಯದಲ್ಲಿ ನಮ್ಮ ತಂಬಳಿ ಮನೆನ ಗುರುತಿಸಿ ಪರಿಮಳ ಪ್ರಶಸ್ತಿ ಕೊಟ್ಟರು. ಸೊ ರಾಯರ ಸನ್ನಿಧಾನದಲ್ಲಿ ಗುರುಗಳಿಂದ ಪ್ರಶಸ್ತಿ ಸಿಕ್ತು. ರಾಯರಿಂದನೇ ನಿಮಗೆ ಆಶೀರ್ವಾದ ಸಿಕ್ತು. ಶರಣು 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 ಗುರು ರಾಘವೇಂದ್ರ ಶರಣು.